Welcome back, students. So, mechanical properties of solids part 2 ಅಲ್ಲಿ ಇದೀವಿ. ಯಾವುದು part 2. So, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು? Hooke's law. ಎಲ್ಲಿಂದ? Hooke's law. So, Hooke's studied what? Stress and strain ನ ಸ್ಟಡಿ ಮಾಡ್ತಾನೆ. ಅವನು ಏನ್ ಮಾಡ್ತಾನೆ? ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ನ ಸ್ಟಡಿ ಮಾಡ್ತಾನೆ. ಸ್ಟಡಿ ಮಾಡಿ ಸೊ ಏನ್ ಹೇಳ್ತಾನೆ? ಇವರ ಸ್ಟ್ರೆಸ್ ಈಸ್ ಪ್ರಪೋರ್ಷನಲ್ ಟು ಸ್ಟ್ರೈನ್, ಬಟ್ ಒಂದು ಕಂಡೀಷನ್ ಕೊಡ್ತಾನೆ ನಿಮಗೆ, ವಿದಿನ್ ಎಲಾಸ್ಟಿಕ್ ಲಿಮಿಟ್. ಏನು ವಿದಿನ್ ಎಲಾಸ್ಟಿಕ್ ಲಿಮಿಟ್. ಸೊ ವಿದಿನ್ ಎಲಾಸ್ಟಿಕ್ ಲಿಮಿಟ್ ಒಳಗಡೆ ನಿಮ್ದು ಸ್ಟ್ರೆಸ್ ಏನಿರುತ್ತೆ? ಪ್ರಪೋರ್ಷನಲ್ ಟು ಸ್ಟ್ರೈನ್ ಇರುತ್ತೆ. ಸೊ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇರೋದ್ರಿಂದ ಅದನ್ನ ಈಕ್ವಲ್ ಮಾಡಿದಾಗ ನಾವೇನ್ ಬರಿತೀವಿ? ಸ್ಟ್ರೆಸ್ ಇಸ್ ಈಕ್ವಲ್ ಟು ಇ ಇಂಟು ಸ್ಟ್ರೈನ್. ಸೊ ಇ ಅನ್ನೋದೇನು? ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ. ಅದಕ್ಕೆ ಹೆಸರು ಏನಂತ ಕರಿತೀವಿ? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಓಕೆ. ಸೊ ಇದರಲ್ಲಿ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ನಿಮಗೆ 3 ಬರುತ್ತೆ. ಯಂಗ್ಸ್, ಬಲ್ಕ್, ರಿಜಿಡಿಟಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿತೀರಾ. ಬಟ್ ಜಸ್ಟ್ ರಿಮೆಂಬರ್, E is the modulus of elasticity. Now, first graph ನೋಡೋಣ ಹೆಂಗ್ ಬರುತ್ತೆ ಅಂತ ಹೇಳಿ. ಓಕೆನಾ? ಸೊ ಸ್ಟ್ರೆಸ್, ಸ್ಟ್ರೈನ್ ಇದೆ. ಸೊ ಐದರ್ ಸ್ಟ್ರೆಸ್ ಐ ಕ್ಯಾನ್ ಪುಟ್ ಇಟ್ ಇನ್ X or in Y. ಓಕೆನಾ? ಸೊ ಈಗ ಸ್ಟ್ರೆಸ್ ನ ಐ ವಿಲ್ ಟೇಕ್ ಅಲಾಂಗ್ ವಾಟ್? Y axis. ಸ್ಟ್ರೈನ್ ಅಲಾಂಗ್ X axis. ಸೊ ಏನಿದೆ, ನಂಗೆ ಸ್ಟ್ರೆಸ್ ಇರೋ ಜಾಗದಲ್ಲಿ Y ಬರ್ಕೋತೀನಪ್ಪ, ಸ್ಟ್ರೈನ್ ಇರೋ ಜಾಗದಲ್ಲಿ X ಬರ್ಕೋತೀನಿ. ಇಲ್ಲಿ ಏನ್ ಬರುತ್ತೆ? E. Does it look like y is equal to mx? Yes, sir. So y equal to mx curve ಹೆಂಗ್ ಬರುತ್ತೆ ನಿಮಗೆ? Straight line passing through what? Origin. This is how stress and strain varies within what? Elastic limit for in general object. So note down, for a special case ಕೇಳ್ತಾನೆ ನಿಮಗೆ ಎಕ್ಸಾಮ್ ಅಲ್ಲಿ, elastomers. ಏನು? elastomers. For an elastomers, your stress and strain graph, your stress and strain graph looks like this. So ಏನಿದು? ಯಾವ ಕರ್ವ್ ಇದು? ಪ್ಯಾರಾಬೋಲಾ? ಎಸ್ ಆರ್ ನೋ? ಪ್ಯಾರಾಬೋಲಾ ತಾನೆ. y square is equal to 4x. ಸೊ ಈ ತರ ಬರುತ್ತೆ ಫಾರ್ ಎಲಾಸ್ಟೋಮರ್ಸ್. ನೆನ್ಪಿಟ್ಕೋಬೇಕು. ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಕರ್ವ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಬಟ್ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ಸೊ ಇನ್ ಜನರಲ್ ಕೇಳಿದ್ರೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಏನಿರುತ್ತೆ? ಸ್ಟ್ರೇಟ್ ಲೈನ್. ಫಾರ್ ಸ್ಪೆಷಲ್ ಕೇಸ್ ಯಾವುದು? ಎಲಾಸ್ಟೋಮರ್ಸ್. ಓಕೆ. ನೌ ವಿಲ್ ಲುಕ್ ಅಟ್ ದಿಸ್ ಕ್ವಾಂಟಿಟಿ. ಸೊ ಹೌ ಡಸ್ ಇಟ್ ವೇರಿ? ಸೊ ಎಲಾಸ್ಟಿಸಿಟಿ ಯಾವ ತರ ಡಿಪೆಂಡ್ ಇದೆ ಅನ್ನೋದನ್ನ ನೋಡೋಣ ಯಾವ್ದಾದ್ರ ಮೇಲೆ. ಓಕೆ. ನಂಬರ್ 1, ಈ ವ್ಯಾಲ್ಯೂ ಡಿಪೆಂಡ್ಸ್. ಈಗ ಒಂದೇ ಆಬ್ಜೆಕ್ಟ್ ಕೊಟ್ಟಿದ್ರೆ ಎಲಾಸ್ಟಿಸಿಟಿ ಫಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಐರನ್ ಕೊಟ್ರೆ ಐರನ್ ಏನಿರುತ್ತೆ? ಎಲಾಸ್ಟಿಸಿಟಿ ಏನಿರುತ್ತೆ? ಫಿಕ್ಸ್ ಇರುತ್ತೆ. ಈಗ ಸಪೋಸ್ ಐರನ್ ಜೊತೆ ನಿಕ್ಕೆಲ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಎಲಾಸ್ಟಿಸಿಟಿ ಇನ್ಕ್ರೀಸಸ್. ಯಾವುದೇ ಒಂದು ಆಬ್ಜೆಕ್ಟ್ ಮಾಡಬೇಕಾದ್ರೆ ಅಲಾಯ್ ತಗೋತಾರೆ. ಅಲಾಯ್ ಏನಿರುತ್ತೆ? ಇಟ್ ಕ್ಯಾನ್ ವಾಟ್? ಫೇಸ್ ಮೋರ್ ಡಿಫಾರ್ಮಿಂಗ್ ಫೋರ್ಸ್. ಜಾಸ್ತಿ ಡಿಫಾರ್ಮಿಂಗ್ ಫೋರ್ಸ್ ಏನ್ ಮಾಡುತ್ತೆ? ಅದು ತಡೆಯುತ್ತೆ. ಅದಕ್ಕೆ ಅಲಾಯ್ ಯೂಸ್ ಮಾಡ್ತಾರೆ. ಸಿಂಗಲ್ ಯೂಸ್ ಮಾಡಿದಾಗ ತಾಮ್ರದ ಕೂಡ ಬರೋ ಹಿಂದೆ ಬಹಳ ನೆಗ್ಗಿರ್ತಿತ್ತು. ಒಂದ್ 5 ವರ್ಷ 10 ವರ್ಷ ಎಲ್ಲರೂ ಇಡಬೇಕಾದ್ರೆ ಬಿದ್ರೆ ನೆಗ್ಗಿರ್ತಿತ್ತು. ಆಮೇಲೆ ಅಲಾಯ್ ಬಂತು. ನಿಮ್ದು ಅಡಿಗೆ ಮನೆಯಲ್ಲೆಲ್ಲ ಪಾತ್ರೆ ನೋಡಿದ್ರೆ ಸ್ಟೀಲ್ ಅಲಾಯ್ ಆಬ್ಜೆಕ್ಟ್ ಯೂಸ್ ಮಾಡ್ತಾರೆ. ಏನಕ್ಕಂದ್ರೆ ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಬಾಳಿಕೆ ಜಾಸ್ತಿ ಬರುತ್ತೆ. ಒಂದು ಸೌಟ್ ತಗೊಂಡು ಹೆಂಡತಿ ಗಂಡಂಗ್ ಹೊಡೆದ್ರು ನೆಗ್ಗಿರಲ್ಲ, ಮತ್ತೆ ಪಕ್ಕದ ಮನೆಯವ್ರಿಗೂ ಗೊತ್ತಾಗಲ್ಲ. ಅದೇ ಅಲ್ಯೂಮಿನಿಯಂ ಹೊಡೆದ್ರೆ ಸೀದಾ ಮಕ್ಕದ ಫೇಸ್ ಅಲ್ಯೂಮಿನಿಯಂ ತಟ್ಟೆಲ್ ಮೂಡಿರುತ್ತೆ. ಓಕೆ. ನೆಕ್ಸ್ಟ್, ಈ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ನಂಬರ್ 1, ಇಂಪ್ಯೂರಿಟೀಸ್. ಅದ್ರ ಮೇಲೆ ಇಂಪ್ಯೂರಿಟೀಸ್. ಇವಾಗ ಹೇಳಿದ್ನಲ್ಲ ನಾನು, ಐರನ್ ವಿತ್ ನಿಕೆಲ್ ಮಿಕ್ಸ್ ಮಾಡಿದ್ರೆ ಎಲಾಸ್ಟಿಸಿಟಿ ಏನಾಗುತ್ತೆ? ಜಾಸ್ತಿ. ಮೋರ್ ಇಂಪ್ಯೂರಿಟಿ, ಮೋರ್ ವಿಲ್ ಬಿ ದ ಎಲಾಸ್ಟಿಸಿಟಿ. ನೆಕ್ಸ್ಟ್, ನೇಚರ್ ಆಫ್ ದ ಮಟೀರಿಯಲ್. ಏನು? ನೆಕ್ಸ್ಟ್ ಸೆಕೆಂಡ್ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ? ನೇಚರ್ ಆಫ್ ಮಟೀರಿಯಲ್. ಸೊ ಯಾವ ಮಟೀರಿಯಲ್ ಇದೆ? ನೇಚರು ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಆ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಥರ್ಡ್ ಒನ್, ಟೆಂಪರೇಚರ್. ಥರ್ಡ್ ಒನ್ ಏನು? ಟೆಂಪರೇಚರ್. So your elasticity is inversely proportional to what? Temperature. So more the temperature, less will be the what? Elasticity. More the temperature, less will be the elasticity. Only one substance that name is inver. ಏನದು? ಏನಂತ ಕರೀತಾರೆ ಆ ಸಬ್ಸ್ಟೆನ್ಸ್ ಗೆ?
Invar is an alloy mixed of iron plus nickel. ಏನು ಐರನ್ ಪ್ಲಸ್ ನಿಕ್ಕೆಲ್. ಹೆಸರು ಹೆಂಗ್ ಬಂತು? ಇನ್ವೇರಿಯಬಲ್. ನಿಮ್ಗೆ ಅರಿಯಂತ್ ಬುಕ್ ಅಲ್ಲಿ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಇನ್ವರ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಅಂತ ಇರುತ್ತೆ. ಎಷ್ಟೇ ಟೆಂಪರೇಚರ್ ಜಾಸ್ತಿ ಮಾಡೋದು ಇನ್ವರ್ ದ ಎಲಾಸ್ಟಿಸಿಟಿ ರಿಮೈನ್ಸ್ ಕಾನ್ಸ್ಟಂಟ್. E of elasticity of invar is constant. Okay, even temperature increases also, temperature decreases also, independent of temperature. Invar is an alloy mixture of what? Iron and nickel. ಇದು ಒಂದೇ ಸಬ್ಸ್ಟೆನ್ಸ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಇಲ್ಲ. ಮಿಕ್ಕಿದೆಲ್ಲ ಅದು ಏನಾಗುತ್ತೆ? as the temperature increases elasticity decreases. Inversely proportional. Modulus of elasticity is inversely proportional to temperature. One more note, E does not depend. ಏನ್ ಕಲಿತ್ರಿ ಈಗ? ಡಿಪೆಂಡ್ಸ್ ಕಲಿತ್ರಿ. ಡಿಪೆಂಡ್ ಆಗದೆ ಇರೋದನ್ನು ಕಲಿಬೇಕು ತಾನೆ. ಸೊ E does not depend on. Anybody? Does not depend on, think. Dimensions. E does not depend on what? Dimensions. ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕದ ರಬ್ಬರ್ ತೋಳಿ, ಒಂದು ದೊಡ್ಡದ ರಬ್ಬರ್ ತೋಳಿ, ಎರಡರದ್ದು ಎಲಾಸ್ಟಿಸಿಟಿ ಏನಿರುತ್ತೆ? ಸೇಮ್. ಎಸ್ ಆರ್ ನೋ? ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಇದನ್ನೇ ರಬ್ಬರ್ ಅನ್ಕೊಳ್ಳೋಣ. ಇಷ್ಟು ರಬ್ಬರ್ ಇದೆ ದೊಡ್ಡದು. ಸೊ ಇದ್ರದ್ದು ಎಲಾಸ್ಟಿಸಿಟಿ, ಆಮೇಲೆ ಇದು ಚಿಕ್ಕ ರಬ್ಬರ್, ಎರಡರದ್ದು ಎಲಾಸ್ಟಿಸಿಟಿ ಏನಿರುತ್ತೆ? ಸೇಮ್. ಬಿಕಾಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡೈಮೆನ್ಷನ್. ಎರಡಕ್ಕೂ ಫೋರ್ಸ್ ಹಾಕಿದಾಗ ಸ್ಟ್ರೆಚಿಂಗ್ ವಿಲ್ ಬಿ ವಾಟ್? ಸೇಮ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಡೈಮೆನ್ಷನ್. ಇದರಲ್ಲಿ ಇದನ್ನ ನಾವು ಇನ್ ಡೀಟೇಲ್ ಆಗಿ ಕಲಿಯೋಣ. ಯಾಕಂದ್ರೆ ಇದ್ರದ್ದು ಗ್ರಾಫ್ ಏನ್ ಮಾಡ್ತಾನೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾವ ತರ ಕೇಳ್ತಾನೆ ಅಂದ್ರೆ, ಸೊ ಹೌ ಡಸ್ ಎಲಾಸ್ಟಿಸಿಟಿ, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಡಿಪೆಂಡ್ ಆನ್ ಟೆಂಪರೇಚರ್. ನೆನ್ಪಿಟ್ಕೋಬೇಕು ಅದನ್ನ. ಸೊ ಎಲಾಸ್ಟಿಸಿಟಿ ಏನಿದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಟೆಂಪರೇಚರ್. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಟೆಂಪರೇಚರ್. ಸೊ ಗ್ರಾಫ್ ನೋಡಿದ್ರಲ್ವಾ? ಸೊ ಏನ್ ಕೊಡ್ತಾನೆ ನಿಮ್ಗೆ ಗ್ರಾಫ್ ಅಲ್ಲಿ ಎಕ್ಸಾಮ್ ಅಲ್ಲಿ? ಈ ತರ ಕೊಡ್ತಾನೆ, ಸ್ಟ್ರೆಸ್, ಸ್ಟ್ರೈನ್, ಸ್ಟ್ರೆಸ್, ಸ್ಟ್ರೈನ್. ಮೂರು ಕರ್ವ್ ಕೊಡ್ತಾನೆ ನಿಮ್ಗೆ. 1 2 3 ಥರ್ಮಲ್ ಪ್ರಾಪರ್ಟೀಸ್ ಅಲ್ಲಿ ಮಾಡಿದ್ವಲ್ವಾ ಪಿ ವಿ ಗ್ರಾಫ್ ಅಲ್ಲಿ? ಸ್ಲೋಪ್ ಮೇಲೆ ಡಿಪೆಂಡ್ ಇರ್ತಿತ್ತು ತಾನೆ, ಅಲ್ಲಿ ಟೆಂಪರೇಚರ್. ಓಕೆ, ಸೊ ಹಿಂಗ್ ಕೊಟ್ಬಿಟ್ಟು T1 T2 T3 ಕೊಟ್ಬಿಟ್ಟು ಏನ್ ಮಾಡ್ತಾನೆ ನಿಮ್ಗೆ ಆಪ್ಷನ್ಸ್ ಕೊಡ್ತಾನೆ ಕೆಳಗಡೆ. ಎ T1 is equal to T2 is equal to T3. Standard. T1 is greater than T2 is greater than T3. T1 is less than T2 is less than T3. Of course, option D, none. ಯಾವುದು ಇಲ್ಲ. ಯಾವಾಗ ಯಾವುದು ಇಲ್ಲ ನಮಗೇನು ಗೊತ್ತಿಲ್ಲ ಅಂದ್ರೆ ಏನ್ ಚೆಕ್ ಮಾಡ್ತೀವಿ? ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಹೌ ಯು ಆರ್ ಗೋಯಿಂಗ್ ಟು ಡೂ ಇಟ್? ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಹೆಂಗ್ ಬರ್ದ್ರಿ ನೀವು? ಸ್ಟ್ರೆಸ್ ಬೈ ಸ್ಟ್ರೈನ್. ಎಸ್ ಆರ್ ನೋ? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಹೆಂಗ್ ಬರೀತೀರಾ? ಸ್ಟ್ರೆಸ್ ಬೈ ಸ್ಟ್ರೈನ್. ಸೊ ಇಫ್ ಐ ಟೇಕ್ dotted line like this, what this component gives? Stress. What this component gives? Strain. Nothing but slope. Modulus of elasticity is nothing but what? Slope. Our stress by strain is nothing but what? Slope of the curve. Yes or no? Yes. Slope is equal to what? Tan theta. For a small angle what? Theta. So I have get one angle, another one, and the another one. Okay, I am indicating 1 2 3 lines. Okay, based on the angle. One line smaller theta, two line more theta, three line still more theta. Understanding or not? E is proportional to what? Slope, or you can say what? Theta. Because my slope for the curve ulta ಮಾಡ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾವಾಗಿದು ಪ್ರಪೋರ್ಷನಲ್? E proportional to slope. ಸ್ಟ್ರೆಸ್ ಬೈ ಸ್ಟ್ರೇನ್ ಇದ್ರೆ ಉಲ್ಟಾ ಕೊಡ್ತಾನೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಏನ್ ಕೊಡ್ತಾನೆ? ಉಲ್ಟಾ ಕೊಟ್ಬಿಡ್ತಾನೆ. ಸೊ ಅದಕ್ಕೆ ಇದಕ್ಕೆ ಫಸ್ಟ್ ನೋಡೋಣ, ಆಮೇಲೆ ಸ್ಟ್ರೇನ್ ಬೈ ಸ್ಟ್ರೆಸ್. ಕೇರ್ಫುಲ್ ಆಗಿ ನೋಡ್ಕೋಬೇಕು ಈ ಆಪ್ಷನ್ ಇದ್ದಾಗ. ಓಕೆ, ಸೊ ಇಲ್ಲಿ ಟೀಟಾ, ಫಾರ್ ಟೀಟಾ ಒನ್ ಏನಿದೆ? ಸ್ಮಾಲ್ ಕಂಪೇರ್ ಟು ದಿಸ್. ಸೊ ಏನ್ ಬರೀಬಹುದು ನಾನು? ಸ್ಲೋಪ್ ಆಫ್ T3 is more than what? Slope of T2 is more than
Slope of what? T1, yes or no? Yes, sir. Yes or no? Theta more increasing. So slope is also what? Increasing. Yen slope increasing andre you have a more stress compared to what? Small strain. Here stress less, strain More. resultant quantity will be what? Less. Yes. Understanding it or not mathematically? So now my slope is inversely proportional to what? Temperature. So more slope, More temperature. less temperature. More slope, less temperature. ಅದು inversely ಅಲ್ವಾ? Slope T3 ಜಾಸ್ತಿ ಇದ್ರೆ temperature ಏನಿರುತ್ತೆ? ಕಡಿಮೆ. So T3 is less than T2 is less than T1. ಇದನ್ನ ಒಟ್ಟಿಗೆ ಓದಬೇಕಪ್ಪ. Slope of the curve T3. So slope ಜಾಸ್ತಿ ಇದ್ದಾಗ ಏನಾಗುತ್ತೆ ನಮಗೆ? Slope is more, okay? Then what happened to temperature? Of course, less. So T3 ಸ್ಲೋಪ್ ಜಾಸ್ತಿ ಇರೋದ್ರಿಂದ ಟೆಂಪರೇಚರ್ ಏನಿರುತ್ತೆ? ಕಡಿಮೆ ಇರುತ್ತೆ. So T3 is less than T2 is less than T1. So stress by strain. Stress by ನೆನ್ಪಿಟ್ಟುಕೊಳ್ಳಿ ಕರ್ವ್ stress by strain. ಏನ್ ಬರೀಬಹುದು? More theta Less temperature. less T. ಏನು? More theta less temperature. More the angle, lesser will be the what? Temperature. ಅದನ್ನೇ ಹೇಳೋದು ನಾನು. ಈ ಸ್ಲೋಪ್ ಜಾಗದಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. Theta is inversely proportional to what? Temperature. This is also easy way of understanding. ಅರ್ಥ ಆಯ್ತಲ್ಲ? ಅದನ್ನೇ ಬರ್ದಿದ್ದು. Theta ಸ್ಲೋಪ್ ಜಾಗದಲ್ಲಿ ಏನ್ ಬರೀಬಹುದು ನೀವು? Theta ಇಲ್ಲೇ ಬರ್ದಿದ್ದೀನಲ್ವಾ? Theta is inversely proportional to temperature. ಈ ಕರ್ವ್ ಕೊಟ್ರೆ ಯಾವ್ದು ಬರುತ್ತೆ? T1 is greater than T2 is greater than T3. Now ಇನ್ನೊಂದು ಪಾರ್ಟ್ ಕಲಿಯೋಣ. ಇವಾಗ ಅರ್ಥ ಆಗ್ತಾ ಇದೆಯಾ? ಸೊ ನಾವು ಇದನ್ನ ಉಲ್ಟಾ ಮಾಡ್ತೀನಿ ಅನ್ಕೊಳ್ಳಿ. ಏನ್ ಮಾಡ್ತೀನಿ ನಾನೀಗ? ಇಲ್ಲಿ ಸ್ಟ್ರೇನ್ ತಗೋತೀನಿ, ಇಲ್ಲಿ ಏನ್ ತಗೋತೀನಿ? ಇಲ್ಲಿ ಏನ್ ತಗೋತೀನಿ? ಸ್ಟ್ರೆಸ್. ಓಕೆ, ಲೆಟ್ ದ ಆಪ್ಷನ್ ಬಿ ವಾಟ್? ಸೇಮ್. ಸೊ ಈಗ ಏನಾಯ್ತು ನನ್ನ ಸ್ಲೋಪ್? ನೌ ವಾಟ್ ಇಸ್ ದ ಸ್ಲೋಪ್? ಸ್ಟ್ರೇನ್ ಬೈ ಸ್ಟ್ರೆಸ್. What is the slope? Strain by what? What is the slope? Strain by stress. So ನಮಗೆ ಈ ಒಳಗಡೆ ತರಬೇಕು ಅಂದ್ರೆ ಏನ್ ಬೇಕು ನಮಗೆ? Stress by strain. ನಮಗೆ ಏನ್ ಬೇಕು? Stress by what? Strain. ಬರಿಬೋದಾ? Yes, sir. ಬರಿಬೋದಾ? This is 1 by what? E. Slope is equal to what? 1 by E is inversely proportional to temperature. E is inversely proportional to what? Temperature. Reverse. Temperature is inversely proportional to what? E. Cross multiply. T ಇಲ್ಲಿ ಬರುತ್ತೆ, E ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ಅವಾಗ ಏನ್ ಮಾಡಬಹುದು ನಾನು? 1 by E can be replaced as what? T. ಸ್ಲೋಪ್ ನ ಹೆಂಗ್ ಬರ್ತಿದ್ವಿ ನಾವು? ಅವಾಗಲೇ ಬರೋದಲ್ಲ, ಥೀಟಾ tan theta. ಬರಿಬೋದಾ ಇಲ್ವಾ? ಸ್ಲೋಪ್ ಇಸ್ ನಥಿಂಗ್ ಬಟ್ ಏನು? tan theta for small angle theta. So ಏನ್ ಕೊಡ್ತು? Theta is directly proportional to temperature. So more theta, come, more theta, More temperature. more temperature. Good. More theta, More temperature. more temperature. So theta increase ಆಗ್ತಾ ಇದೆಯಾ? Yes, sir. Theta 1, theta 2, theta 3. So ಏನ್ ಬರೀತೀರಾ? Theta 3 is greater than theta 2 is greater than? Theta 1. Yes or no? Yes, sir. Theta 3. This is what? Theta 3. This is Theta 2. theta 2 and this is Theta 1. theta 1. So ಅಲ್ಲೇನಿತ್ತು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಇತ್ತು. ಸ್ಮಾಲರ್ ದ ಆಂಗಲ್, more will be the temperature. ಇಲ್ಲಿ more the angle, more will be the temperature. Therefore T3 is greater than, T2 is greater than what? T1. ಈ ಸರಿ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಸಿ. ಅರ್ಥ ಆಗಿದೆ ಅನ್ಕೋತೀನಿ. ಎರಡು ಕರ್ವ್ ಸ್ಟ್ರೆಸ್ ವರ್ಸಸ್ ಸ್ಟ್ರೇನ್ ಇದ್ರೆ ಟೆಂಪರೇಚರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಥೀಟಾ. ಅರ್ಥ ಆಗ್ತಾ ಇದೆಯಾ? ಉಲ್ಟಾ ಇದ್ರೆ ಸ್ಟ್ರೇನ್ ವರ್ಸಸ್ ಸ್ಟ್ರೆಸ್ ಇದ್ರೆ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಥೀಟಾ. ಬಟ್ ಹವೆವರ್ ದಿಸ್ ವಿಲ್ ನಾಟ್ ಚೇಂಜ್. ಇದು ಫಂಡಮೆಂಟಲ್ ನೆನಪಿರ್ಬೇಕು ನಿಮಗೆ. ಹೌದಾ? ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನು? ಟೆಂಪರೇಚರ್. ಟೆಂಪರೇಚರ್ ಅಂಡ್ ಥೀಟಾ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಬೇಸ್ಡ್ ಆನ್ ಸ್ಟ್ರೆಸ್, ಸ್ಟ್ರೇನ್. ಬಟ್ ಫಾರ್ ಆಲ್ ದಿ ಕೇಸಸ್ ಏನ್ ಸೇಮ್ ಇರುತ್ತೆ? is inversely proportional to temperature. ಅದು ಚೇಂಜ್ ಆಗಲ್ಲ. ಅರ್ಥ ಆಗ್ತಾ ಇದೆ ನಿಮ್ಗೆ? ಫಸ್ಟ್ ಕೇಸ್ ಅಲ್ಲಿ ಓಕೆ, ಈ ಕೇಸ್ ಹಿಂಗ್ ಬರೆಯಕ್ಕಾಗಲ್ವಲ್ಲ? ಓಕೆ, ದಿಸ್ ವಿಲ್ ಬಿ ಆಲ್ವೇಸ್ ವಾಟ್? ಸೇಮ್. ಫಸ್ಟ್ ಕೇಸ್ ಏನ್ ಬರುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೆಕೆಂಡ್ ಕೇಸ್ ಏನಾಯ್ತು? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆನಾ? ಜಸ್ಟ್ ನೋಟ್ ಡೌನ್ ಒನ್ಸ್.
ನೋಡ್ಕೊಳ್ಳಿ ಒಂದ್ಸರಿ ಏನಿದೆ. ನೆಕ್ಸ್ಟ್ ಒಂದು ಸ್ಮಾಲ್ ಟಾಪಿಕ್ ಇದೆ, ದಟ್ ಇಸ್ ಬ್ರೇಕಿಂಗ್ ಸ್ಟ್ರೆಸ್ ಅಂತ. ಬ್ರೇಕಿಂಗ್ ನ್ಯೂಸ್ ಅಲ್ಲ, ಏನ್ ಬ್ರೇಕಿಂಗ್ ನ್ಯೂಸ್ ಬರ್ಬೋದು, ನಾಳೆಯಿಂದ ಕೊರೋನಾ ಎಲ್ಲೂ ಇಲ್ಲ, ಅದು ಸುಳ್ಳು ಅಂತ ಗೊತ್ತು ನಿಮ್ಗೆ, ಹೌದಾ? ಎಲ್ಲ ಬ್ರೇಕಿಂಗ್ ನ್ಯೂಸು ಸುಳ್ಳು. ಸೊ ಇನ್ ದ ಸೇಮ್ ವೇ ಒನ್ ಮೋರ್ ಟಾಪಿಕ್, ಸ್ಮಾಲ್ ಟಾಪಿಕ್. ಸೊ ಬ್ರೇಕಿಂಗ್ ಸ್ಟ್ರೆಸ್. ಏನದು ಬ್ರೇಕಿಂಗ್ ಸ್ಟ್ರೆಸ್ ಅಂದ್ರೆ, ಈಗ ಸುಮ್ಮನೆ ಇರ್ತೀರ, ಎಷ್ಟು ಬಯಸ್ಕೋಬೇಕು ಅಷ್ಟು ಬಯಸ್ಕೋತೀರ ಮನೇಲಿ. ಒಂದು ಸ್ಟೇಜ್ ಆದ್ಮೇಲೆ ಏನ್ ಮಾಡ್ತೀರಾ ನೀವು, ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಆಗ್ತೀರಾ, ಹೌದಾ? ಯು ಥ್ರೋ ಯುವರ್ ಸ್ಟ್ರೆಸ್ ಔಟ್. ಇನ್ ದ ಸೇಮ್ ವೇ as the name says breaking, the stress at which if the wire is object is wire, if it is surface, if it is solid, if it is a solid object. ನಾನೇನ್ ತಗೋತೀನಿ, a stress at which the wire breaks. the stress ಅಪ್ಲೈ ಮಾಡಿದ್ರೆ, ಈಗ ಬೋರ್ಡ್ ಇದೆ, ಒಂದ್ ಸುತ್ತಿಗೆ ತಗೊಂಡು ಹಿಂಗ್ ಹೊಡೆದ್ರೆ ಬ್ರೇಕ್ ಆಗಲ್ಲ. ಈಗ ಒಂದ್ ಸುತ್ತಿಗೆ ತಗೊಂಡು ಹೊಡೆದ್ರೆ ಯಾವ ಸ್ಟ್ರೆಸ್ ಅಲ್ಲಿ ಈ ಸರ್ಫೇಸ್ ಬ್ರೇಕ್ ಆಗುತ್ತೆ, ಅದಕ್ಕೆ ಅಂತ ಕರಿತೀವಿ ನಾವು ಬ್ರೇಕಿಂಗ್ ಸ್ಟ್ರೆಸ್. ಸೊ ಎಲ್ಲಾ ಕಡೆನೂ ಎಸ್ ಎ ಏನ್ ಚೇಂಜ್ ಇಲ್ಲ. ಎಸ್ ಇಸ್ ಈಕ್ವಲ್ ಟು ಏನು, ಎಫ್ ಬೈ ಎ. ಬೇರೆ ಎಫ್ ಅಂದ್ರೆ ಏನು, ಬ್ರೇಕಿಂಗ್ ಫೋರ್ಸ್. ಏನಪ್ಪಾ, ಬ್ರೇಕಿಂಗ್ ಫೋರ್ಸ್ ಫಾರ್ ಏನು, ಯೂನಿಟ್ ಏರಿಯಾ. ಅಷ್ಟೇ. ಏನ್ ನೆನ್ಪಿಟ್ಕೋಬೇಕು ನಿಮ್ಗೆ, ಬ್ರೇಕಿಂಗ್ ಸ್ಟ್ರೆಸ್ ಅಂದ್ರೆ ಯಾವ ಸ್ಟ್ರೆಸ್ ಹಾಕಿದ್ರೆ ಈ ಸರ್ಫೇಸ್ ನ ನಾವು ಬ್ರೇಕ್ ಮಾಡಬಹುದು ಅನ್ನೋದಕ್ಕೆ ಏನಂತಾರೆ, ಬ್ರೇಕಿಂಗ್ ಸ್ಟ್ರೆಸ್. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ನಿಮಗೆ. ಜಸ್ಟ್ ಲೆಟ್ ಮಿ ಟೇಕ್ ಡೌನ್ ಒನ್ ಕ್ವಶನ್. ಯಾವ ತರ ಕ್ವಶನ್ ಕೇಳ್ತಾನೆ ಅಂತ, ಆಯ್ತಾ? ಫೈಂಡ್ ದ maximum length of a wire. Find the maximum length of the wire that can hung without breaking from a rigid ಸಪೋರ್ಟ್. ಸೊ ಏನಿದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ರಿಜಿಡ್ ಸಪೋರ್ಟ್ ಇದೆ, ಓಕೆ, ಇಲ್ಲೊಂದು ರಿಜಿಡ್ ಸಪೋರ್ಟ್. ಇದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ವೈರ್ ದಟ್ ಕ್ಯಾನ್ ಹಂಗ್ ವಿದೌಟ್ ವಾಟ್, ಬ್ರೇಕಿಂಗ್. ಸಪೋಸ್ ಇಷ್ಟು ಲೆಂತ್ ಮಾಡಬಹುದಾ, ಇಲ್ಲ ಇಷ್ಟು ಲೆಂತ್ ಕಟ್ಟಬಹುದಾ, ಇಲ್ಲ ಇನ್ನೂ ಜಾಸ್ತಿ ಯಾವ ಲೆಂತ್ ನಾನು ವಿದೌಟ್ ಬ್ರೇಕಿಂಗ್. ಜನರಲಿ ನಿಮಗೆ ಮನೆಯಲ್ಲಿ ದೊಡ್ಡವರು ಜೋಕಾಲೆ ಅಥವಾ ಫ್ಯಾನ್ ಇನ್ನೊಂದು ಏನಾದ್ರು ಕಟ್ಟಬೇಕಾದ್ರೆ ಚೆಕ್ ಮಾಡ್ತಾರೆ, ಒಂದ್ಸರಿ ಹೇಳುದು ವೈರ್ ನೋಡಿದೀರಾ, ಗಟ್ಟಿಯಾಗಿ ಕೂತಿದ್ಯಾ ಇಲ್ಲ ಬ್ರೇಕ್ ಆಗತ್ತಾ ಅಂತ. ಅಂದ್ರೆ ಇಟ್ ಈಸ್ ಸಸ್ಟೈನಿಂಗ್ ಇಟ್ಸ್ ಓನ್ ವೇಟ್ ಅಂತ. ಹಂಗೆ ಖಾಲಿ ಬಿಟ್ಟಾಗ ಏನಿರುತ್ತೆ, ಅದ್ರದ್ದು ಓನ್ ವೇಟ್ ವಿಲ್ ಆಕ್ಟ್ ಅಲ್ವಾ. ಅದನ್ನು ನೆಕ್ಸ್ಟ್ ಬರ್ತೀವಿ, ಅಪ್ಲಿಕೇಶನ್ ಆಫ್ ಯಂಗ್ಸ್ ಮಾಡ್ಯುಲಸ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ನಮಗೇನ್ ಗೊತ್ತಿದೆ, ವಾಟ್ ಈಸ್ ದ ಡೌನ್ವರ್ಡ್ ಫೋರ್ಸ್ ಆಕ್ಟಿಂಗ್ ಇಸ್ ವಾಟ್, ಇಟ್ಸ್ ಓನ್ ವೇಟ್. ಆಫ್ ಕೋರ್ಸ್, ಎಸ್ ಆರ್ ನೋ. ಸೊ ನಾನೇನ್ ಕಂಡುಹಿಡಿಬೇಕು, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ವೈರ್ that can be hung without breaking. ನಮಗೆ ಹಿಂಟ್ ಏನ್ ಕೊಟ್ಟಿದ್ದಾನೆ ಇಲ್ಲಿ, ವಿದೌಟ್ ಬ್ರೇಕಿಂಗ್ ಅಂದ್ರೆ ಯಾವ ಸ್ಟ್ರೆಸ್ ಆಕ್ಟ್ ಆಗುತ್ತೆ ಅಲ್ಲಿ, ಬ್ರೇಕಿಂಗ್ ಸ್ಟ್ರೆಸ್. ಸೊ ಆಟ್ ಬ್ರೇಕಿಂಗ್ ಸ್ಟ್ರೆಸ್, ಆಟ್ ವಾಟ್, ಬ್ರೇಕಿಂಗ್ ಸ್ಟ್ರೆಸ್. ಎಕ್ಸಾಕ್ಟ್ಲಿ ಬ್ರೇಕಿಂಗ್ ಸ್ಟ್ರೆಸ್ ಹಾಕಿದ್ರೆ ಏನಾಗುತ್ತೆ, ನಮ್ಗೆ ಕಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಏನಿರುತ್ತೆ, ವೈರ್ ವಿದೌಟ್ ಬ್ರೇಕಿಂಗ್ ಆಗಿ ಹೋಲ್ಡ್ ಮಾಡಿರುತ್ತೆ. ಎಸ್ ಆರ್ ನೋ? ಸೊ ವಾಟ್ ಇಸ್ ಅ ಬ್ರೇಕಿಂಗ್ ಸ್ಟ್ರೆಸ್, ಫೋರ್ಸ್ ಪರ್ unit area. What is the force acting, mass into acceleration due to gravity? Yes, sir. So ಇದ್ರ ಒಳಗಡೆ ಏನ್ ತರಬೇಕು ನಾನು, ಲೆಂತ್ ಏನ್ ತರಬೇಕು ನಾನೀಗ. ಸೊ ಐ ಕ್ಯಾನ್ ಮಲ್ಟಿಪ್ಲೈ ಎಲ್ ಆನ್ ಬೋತ್ ಸೈಡ್. ಸೊ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಬರ್ಕೋಬೇಕು ನಾವ. ಕರೆಕ್ಟ್ ಇಲ್ಲೋ, ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಮೇಲೆ ಕೆಳಗಡೆ ಬರ್ಕೋಬೇಕು. ದಟ್ ಇಸ್ ದ ಫ್ರೀಡಮ್ ಆಫ್ ವಾಟ್, ಮ್ಯಾಥಮೆಟಿಕ್ಸ್. ಸೊ ಮಾಸ್, ವಾಟ್ ಇಸ್ ದ ಏರಿಯಾ ಇಂಟು ಲೆಂತ್, volume. G into what, L. What is the mass and volume, density into G into what, L. So ನಮಗೆ ಕೇಳಿರೋದು ಎಕ್ಸ್ಪ್ರೆಷನ್ ಯಾವುದಕ್ಕೆ, length is equal to S by rho G, because you are rho G ಮತ್ತೆ ರೋಜಾ ಅಲ್ಲ, ಅರ್ಥ ಆಯ್ತಾ? ರೋ ಇಂಟು ಏನು, ಜಿ. ಏನ್ ರೋಜಾ ಅಂದ ತಕ್ಷಣ ನಂಗೆ ಫುಲ್ ಖುಷಿ ಆಗ್ಬಿಡುತ್ತೆ ನೋಡು. ಎಸ್ ಅಂದ್ರೆ ಏನು, ಬ್ರೇಕಿಂಗ್ ಸ್ಟ್ರೆಸ್. ರೋ ಅಂದ್ರೆ ಡೆನ್ಸಿಟಿ ಆಫ್ ದ ಮಟೀರಿಯಲ್, ಯಾವ ವೈರ್ ನಾವು ಹ್ಯಾಂಗ್ ಮಾಡಿದೀವಲ್ವಾ ಅದ್ರದ್ದು ಡೆನ್ಸಿಟಿ. ಜಿ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ದಿಸ್ ಇಸ್ ದ
maximum length, because our S is what? Maximum. Stress is the what? Maximum. That's why your length is maximum. ಇದಕ್ಕಿಂತ ಕಡಿಮೆ ಸ್ಟ್ರೆಸ್ ಹಾಕಿದಾಗ ಏನಾಗುತ್ತೆ, ನಮ್ದು ಲೆಂತ್ ಕಡಿಮೆ ಆಗುತ್ತೆ. ಏನಕ್ಕೆ? ಎರಡು ಪ್ರಪೋರ್ಷನಾಲಿಟಿ ಇದೆ. ಫಾರ್ ಗಿವನ್ ಮಟೀರಿಯಲ್ ರೋ ಏನು ಫಿಕ್ಸ್, G is also universal fix. Then more stress, more will be the length I can take and I can hang. ಅರ್ಥ ಆಗ್ತಾ ಇದೆ ನಿಮಗೆ ಕಾನ್ಸೆಪ್ಟ್? So okay, this is one concept. Okay, just note down. Okay, then as I said, there are three modulus of elasticity. ಅದರಲ್ಲಿ ನಂಬರ್ 1 ಯಂಗ್ಸ್ ಮಾಡ್ಯುಲಸ್. ಇದರ ಬಗ್ಗೆನೇ ಜಾಸ್ತಿ ಇದೆ ನಿಮ್ಮ ಸಿಲೆಬಸ್ ಅಲ್ಲಿ. ಯಂಗ್ಸ್ ಮಾಡ್ಯುಲಸ್ ಬಗ್ಗೆ ಏನಿದೆ ನಿಮಗೆ ಜಾಸ್ತಿ ಇದೆ. ಫಸ್ಟ್ ಯಂಗ್ಸ್ ಮಾಡ್ಯುಲಸ್ ಡೆಫಿನಿಷನ್ ಕಲಿತೀರಿ. ಇದರದ್ದು 15 ಅಪ್ಲಿಕೇಶನ್ ಇದೆ. ಏನಿದೆ? 15 ಅಪ್ಲಿಕೇಶನ್ ಇದೆ. ರಿಮೈನಿಂಗ್ ಎಲ್ಲ ನಿಮಗೆ 1 or 2 ಅಷ್ಟೇ. ಓಕೆ, ವಿದೌಟ್ ವೇಸ್ಟಿಂಗ್ ದ ಟೈಮ್. ನಂಬರ್ 1 ಯಂಗ್ಸ್ ಮಾಡ್ಯುಲಸ್. ಏನು ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಯುವಕರ ಮಾಡ್ಯುಲಸ್ ಅಲ್ಲ. ಇಟ್ ಈಸ್ ಫಿಸಿಸಿಸ್ಟ್ ನೇಮ್. ಯಂಗ್ಸ್ ಮಾಡ್ಯುಲಸ್ ಡಿನೋಟೆಡ್ ಬೈ ವಾಟ್? Y. ಸೊ ಹೆಂಗ್ ಡಿನೋಟ್ ಮಾಡ್ತಾನೆ Y? ಲಾಂಜಿಟ್ಯೂಡಿನಲ್ ಸ್ಟ್ರೆಸ್. ಏನು? ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಬೈ ಲಾಂಜಿಟ್ಯೂಡಿನಲ್ ಏನು ಸ್ಟ್ರೈನ್. ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಎಲ್ಲಾ ಕಡೆನೂ ಹೇಳಿದೀನಿ ನಾನು. ಸ್ಟ್ರೆಸ್ ಗೆ ಫಾರ್ಮುಲಾ ಏನು? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸ್ಟ್ರೈನ್ ಚೇಂಜ್ ಇನ್ ದ ಲೆಂತ್ ಟು ದ ವಾಟ್? ಲೆಂತ್. ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂದ್ರೂ ಒಂದೇ, ಲೀನಿಯರ್ ಅಂದ್ರೂ ಒಂದೇ. ಡೋಂಟ್ ಗೋ ಫಾರ್ ಲ್ಯಾಟ್ರಲ್. ಲ್ಯಾಟ್ರಲ್ ಎಲ್ಲಿ ಬರುತ್ತೆ ಅಂತ ಹೇಳಿದೀನಿ? ಪಾಯ್ಸನ್ ರೇಷಿಯೋ. ಎಲ್ಲಿ ಬರುತ್ತೆ ಲ್ಯಾಟ್ರಲ್? ಓಕೆ. ಸೊ ವೈ? ಸೊ ಲೆಟ್ ದ ಎಫ್ ಬಿ ದೇರ್ ಇಟ್ ಸೆಲ್ಫ್. ಲೆಟ್ ಎ ಕಮ್ ಡೌನ್. ಡೆಲ್ಟಾ ಎಲ್ ಇಂಟು ವಾಟ್? ಎಲ್. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ನಾವು ಈ ಫಾರ್ಮುಲಾನ ಯಾವ ತರ ಬರೀಬಹುದು? ಡೆಲ್ಟಾ ಎಲ್ ಏನಂತ ಯೂಸ್ ಮಾಡ್ತಾರೆ? ಇ ಅಂದ್ರೇನು? ಎಲಾಂಗೇಶನ್. ಇ ಅಂದ್ರೇನು? ಟರ್ಮಿನಾಲಜಿ ಅಂದ್ರೇನು? ಎಲಾಂಗೇಶನ್. ಸೊ ಐ ಕ್ಯಾನ್ ಆಲ್ಸೋ ರೈಟ್ ಎಫ್ ಎಲ್ ಎ ಇಂಟು ವಾಟ್? ಇ. ಸೊ ಗೆ ಫಾರ್ಮುಲಾ ಬರೆದ್ರೆ ಏನಾಗುತ್ತೆ? ಇ ಎಫ್ ಎಲ್ ಎ ಇಂಟು ವಾಟ್? ವೈ. ಸೊ ಇದನ್ನು ಬಹಳ ಕಡೆ ಯೂಸ್ ಮಾಡ್ತೀವಿ. ಓಕೆ, ಸಪೋಸ್ ಇನ್ ಟರ್ಮ್ಸ್ ಆಫ್ ಲೆಂತ್ ಆಯ್ತು. ಎ ಅಂದ್ರೇನು? ಏರಿಯಾ ಅಂದ್ರೇನು? ಪೈ ಆರ್ ಸ್ಕ್ವೇರ್. ಏರಿಯಾ ಅಂದ್ರೇನು? ಸಿಲಿಂಡ್ರಿಕಲ್ ವೈರ್ ಇದ್ರೆ ಏನಾಗುತ್ತೆ? ಆ ಸರ್ಫೇಸ್ ಏನಾಗುತ್ತೆ? ಫೇಸ್ ಏರಿಯಾ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್. ಸೊ ಅದ್ರ ಪ್ರಕಾರ ಬರೀರಿ. ವೈ ಏನಾಗುತ್ತೆ? ಎಫ್ ಎಲ್ ಫಿಕ್ಸ್. ಎಸ್ ಆರ್ ನೋ? ನೆನ್ಪಿಟ್ಕೋಬೇಕು ಮೈಂಡ್ ಅಲ್ಲಿ. ಎಫ್ ಎಲ್. ಸೊ ಏರಿಯಾ ಪೈ ಆರ್ ಸ್ಕ್ವೇರ್ ಇಂಟು ಏನು? ಡೆಲ್ಟಾ ಎಲ್. ಸೊ ಒನ್ ಮೋರ್ ಎಲಾಂಗೇಶನ್ ಬರೆದ್ರೆ ಎಫ್ ಎಲ್ ವಿಲ್ ಬಿ ಸೇಮ್. ಎಸ್ ಆರ್ ನೋ? ಏರಿಯಾ ವಿಲ್ ಬಿ ವಾಟ್? ಪೈ ಆರ್ ಸ್ಕ್ವೇರ್. ಈ ಕಡೆ ಏನ್ ಬರುತ್ತೆ? ವೈ. ನೆನ್ಪಿಟ್ಕೋಬೇಕು. ಓಕೆ, ಸೊ ಯುವರ್ ಏರಿಯಾ ಇಸ್ ರಿಪ್ಲೇಸ್ಡ್ ಬೈ ವಾಟ್? ಪೈ ಆರ್ ಸ್ಕ್ವೇರ್. ಇದು ಎರಡು ಯೂಸ್ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಆರ್ ಕೊಟ್ರೆ ಇದನ್ನ ಎರಡು ಯೂಸ್ ಮಾಡ್ತೀವಿ. ಸೊ ಒನ್ ಮೋರ್ ಟೈಮ್ ಲೆಟ್ ಮಿ ಎಕ್ಸ್ಪ್ಲೈನ್. ಯಂಗ್ಸ್ ಮಾಡ್ಯುಲಸ್ ಏನು? ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಸೊ ಫೋರ್ಸ್ ಪರ್ ಯೂನಿಟ್ ಏರಿಯಾ ಡೆಲ್ಟಾ ಎಲ್ ಬೈ ಎಲ್. ಸೊ ಇದ್ರ ಮೇಲೆ ಬಹಳ ಕೇಳಿರ್ತಾನೆ. ಎಫ್ ಇಸ್ ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ ಟರ್ಮ್ಸ್ ಆಫ್ ಅಂಡರ್ ದ ಗ್ರಾವಿಟಿ. ಇಲ್ಲಾಂದ್ರೆ ಬೇರೆ ಫೋರ್ಸ್ ಯಾವ್ದಾದ್ರು ನ್ಯೂಟನ್ ಪುಲ್ಲಿಂಗ್ ಫೋರ್ಸ್ ಕೂಡ ಬರುತ್ತೆ. ನೋಡ್ಕೊಳ್ಳಿ. 1 by 1 ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ಸ್ 15 ಇದೆ. ಇದರಲ್ಲಿ 1 by 1 ಸ್ಟಾರ್ಟ್ ಮಾಡೋಣ. ಓಕೆ, ಆಮೇಲೆ ಯಂಗ್ಸ್ ಮಾಡ್ಯುಲಸ್ ಯಾವ್ಯಾವ ಆಬ್ಜೆಕ್ಟ್ ಗೆ ಯಾವ ತರ ಇರುತ್ತೆ. ಓಕೆ, ಫಾರ್ ಅ ರಿಜಿಡ್ ಬಾಡಿ ಇದೊಂದು ನೋಟ್ ಬರ್ಕೊಡಿ. ನಂಬರ್ 1 ಫಾರ್ ರಿಜಿಡ್ ಬಾಡಿ. ಫಸ್ಟ್ ನಿಮಗೆ ವಿಡಿಯೋ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಲ್ವಾ? ಸೊ ರಿಜಿಡ್ ಬಾಡಿಗೆ ಯಂಗ್ಸ್ ಮಾಡ್ಯುಲಸ್ ಏನಾಗಿರುತ್ತೆ? ಎನಿ ಗೆಸ್? ಫಾರ್ ಡುಕ್ಟೈಲ್ ಬಾಡಿ. ಡುಕ್ಟೈಲ್ ಅಂದ್ರೆ ಏನು? ಯು ವಿಲ್ ಕನ್ವರ್ಟ್ ಇಟ್ ಇಂಟು ವಾಟ್? ವೈರ್. ವೈರ್. ಮಾಲಿಬಿಲಿಟಿ ಅಂದ್ರೆ ಏನು? ಶೀಟ್. ಡುಕ್ಟಬಿಲಿಟಿ ಅಂದ್ರೆ ಏನು? ವೈರ್. ವೈರ್ ಅಂದ್ರೆ ನಿಮ್ಗೆ ಲೀನಿಯರ್. ಡೆಲ್ಟಾ ಎಲ್ ಮಸ್ಟ್ ಬಿ ವಾಟ್? ಮೋರ್ ಇರ್ಬೇಕಲ್ವಾ? ಡೆಲ್ಟಾ ಎಲ್ ಮಸ್ಟ್ ಬಿ ವಾಟ್? ಸ್ಟ್ರೈನ್ ಮೋರ್. ವಾಟ್ ಇಸ್ ಯಂಗ್ಸ್ ಮಾಡ್ಯುಲಸ್? ಎಫ್ ಎಲ್ ಬೈ ವಾಟ್? ಎ ಇಂಟು ವಾಟ್? ಡೆಲ್ಟಾ ಎಲ್. ಡೆಲ್ಟಾ ಎಲ್ ಮೋರ್
Young's modulus less. Y less. So Y will be what? Less for what? Ductile body. Any object na ನೀವು wire ಕನ್ವರ್ಟ್ ಮಾಡಬೇಕಂದ್ರೆ it must have what? Strain more. Initial ಗಿಂತ ಫೈನಲ್ ಏನಾಗಬೇಕದು? ಒಂದ್ ದಪ್ಪನ್ ತಗೊಂಡ್ ವೈರ್ ಮಾಡ್ಬೋದು ತಾನೆ. ಗಾಳಿಪಟ ಆರಿಸಿರ್ತೀರ ನೀವು. ಏನೋ ಲಾಕ್ಡೌನ್ ಟೈಮಲ್ಲಿ ಏನ್ ಮಾಡಿರ್ತೀರ ನೀವು? ಗಾಳಿಪಟ ಆರಿಸಿರ್ತೀರ. ಹೌದಾ? ರೀಲ್ ಸುತ್ತಿರ್ತಿರ್ತಾನೆ. ಪೆಂಡಿ ಎಷ್ಟಿರುತ್ತೆ ಅದನ್ನ ವೈರ್ ಮಾಡಿದಾಗ ಏನಾಗುತ್ತದೆ? ಚಿಕ್ಕದು ಬರುತ್ತೆ ಇಲ್ವಾ? Yes, sir. ಸೊ ಹಂಗಾಗಿ ಡುಕ್ಟೈಲ್ ಏನಿರುತ್ತೆ ನಿಮ್ದು ಡೆಲ್ಟಾ ಎಲ್ ಮೋರ್ ಇರುತ್ತೆ. ಸೊ ಅವಾಗ ವೈ ಏನಾಗುತ್ತೆ ನಿಮ್ಗೆ ಲೆಸ್ ಬರುತ್ತೆ. ಸೊ ರಿಜಿಡ್ ಬಾಡಿಗೆ ಏನಾಗುತ್ತೆ? ರಿಜಿಡ್ ಬಾಡಿ ಡೆಫಿನೇಷನ್ ಏನು? ಅ ಬಾಡಿ that will not change its shape and size even after the what? Large force acting on it. ಅಂದ್ರೆ ಏನು? ಡೆಲ್ಟಾ ಎಲ್ is what? 0. ರಿಜಿಡ್ ಬಾಡಿ ಲೆಂತ್ ಚೇಂಜ್ ಆಗಲ್ಲ ತಾನೆ? Yes, sir. ಡೆಲ್ಟಾ ಎಲ್ 0 ಅಂದ್ರೆ ಯಂಗ್ಸ್ ಮಾಡ್ಯುಲಸ್ ಏನಾಯ್ತು? Infinity. ಇನ್ಫಿನಿಟಿ. ವೆರಿ ಇಂಪಾರ್ಟೆಂಟ್. ವೆರಿ ಕೇಳಬಹುದು ನೀಟಲ್ಲಿ. ಫಾರ್ ಅ ರಿಜಿಡ್ ಬಾಡಿ ಯಂಗ್ಸ್ ಮಾಡ್ಯುಲಸ್ ಈಸ್ 0, ಗ್ರೇಟರ್ ದನ್ 1, ಲೆಸ್ ದನ್ 5 ಆರ್ ಇನ್ಫೈನೈಟ್. ಓಕೆ, ನೆಕ್ಸ್ಟ್ ಯಂಗ್ಸ್ ಮಾಡ್ಯುಲಸ್ ವ್ಯಾಲ್ಯೂಸ್ ಗೊತ್ತಿದೆ ನಿಮ್ಗೆ. ಎದಕ್ಕೆ ಬರುತ್ತೆ? ಓನ್ಲಿ ಫಾರ್ ಸಾಲಿಡ್ಸ್. ಓಕೆ, ವಿಲ್ ಗೋ ಡೈರೆಕ್ಟ್ಲಿ ಫಾರ್ ವಾಟ್ ಅಪ್ಲಿಕೇಶನ್. ನಂಬರ್ 1 ಅಪ್ಲಿಕೇಶನ್. ಓಕೆ, ಇವತ್ತೊಂದು 5 ಕಲೀರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 10 ಕಲಿಯೋರಂತೆ. ಓಕೆ, ನಂಬರ್ 1, 2 wires of same length and radius is also what? Same, are connected in series to a certain load. Load andre ಏನು? Under the gravity you are hanging some weight. If y1 and y2 are ಏನದು? Young's modulus ಅಲ್ವಾ? Young's modulus of two wires full stop. Find the effective Young's modulus. Okay, question is very simple. First ಏನಿದೆ? 2 wires of same length and same radius. ನನ್ನ ಪ್ರಕಾರ ಎರಡು ಡಿಫರೆಂಟ್ ಕೊಟ್ಟಿದ್ರೆ it would have been better. Okay, ಕಲಿಯಕ್ಕೆ. ಓಕೆ, ಸೊ ಏನಿದೆ? ಒಂದು ರಿಜಿಡ್ ಬಾರ್ಡ್ ಸಪೋರ್ಟ್ಗೆ I have 2 wires. ಏನಿದೆ ನನ್ನ ಹತ್ರ? ಕನೆಕ್ಟೆಡ್ ಇನ್ ವಾಟ್? ಸೀರೀಸ್ ಅಂದ್ರೆ ಹೆಂಗೆ? ಒಂದ್ರದ್ದು ಎಂಡ್ ಇನ್ನೊಂದು ಇನಿಷಿಯಲ್ ಪಾಯಿಂಟ್ ಏನಾಗಿರುತ್ತೆ? ಜಾಯಿನ್ ಆಗಿರುತ್ತೆ ತಾನೆ? ಸೀರೀಸ್ ರೆಸಿಸ್ಟೆನ್ಸ್ ಹಂಗೆ ತಾನೆ? ಓಕೆ, ಸೊ ಐ ಹ್ಯಾವ್ 1 wire. ಓಕೆ, ಆಫ್ ಲೆಂತ್ ಏನು? ಎಲ್. ಸೊ ಜಾಯಿಂಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್ ಅಂದ್ರೆ ಡಯಾಗ್ರಾಮ್ ಏನ್ ಬರುತ್ತೆ? ಸೇಮ್ ಬರುತ್ತಲ್ವಾ? ಅಥವಾ ಹಿಂಗೆ ಕಷ್ಟ ಆಗುತ್ತೆ ನಮ್ದು ಜಾಮೆಟ್ರಿ. ಒಂದೇ ಲೈನ್ ಹಾಕೊಂಡ್ಬಿಡೋಣ ಅಂತ. ದಿಸ್ ಈಸ್ ಎಲ್, ದಿಸ್ ಇಸ್ ಆಲ್ಸೋ ವಾಟ್? ಎಲ್. 2 ಏನಿದೆ ಅಲ್ಲಿ? ಆರ್ ಕನೆಕ್ಟೆಡ್ 2 wires. ಎಲ್ಲಿದೆ ಅದು? ಲೋಡ್. ಇನ್ ಸೀರೀಸ್ ಟು ಅ ಸರ್ಟೆನ್ ಏನಂತಾನೆ? ಲೋಡ್. ಅಂದ್ರೆ ಏನಾಗ್ತಾ ಇದೆ ಇಲ್ಲಿ? ಒಂದು ಲೋಡ್ಗೆ ಅಂದ್ರೆ ಒಂದು ಮಾಸ್ ನ ಲೋಡ್ ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ಮಾಸ್, ಒಂದು ತೂಕದ ಕಲ್ ಇರ್ಬೋದು, ಇನ್ನೊಂದು ಇರ್ಬೋದು. ಇದನ್ನ ಎಂಡ್ ಅಲ್ಲಿ ಟಚ್ ಮಾಡಿದ್ದಾರೆ, ಈ ತರ ಕಟ್ಟಿದ್ದಾರೆ. ಸೊ ಅಂದ್ರೆ ಫೋರ್ಸ್ ಅಲ್ಲಿ ಆಕ್ಟ್ ಆಗುತ್ತೆ ನಿಮಗೆ ಡೌನ್ವರ್ಡ್. ವಾಟ್ ಇಸ್ ದ ಫೋರ್ಸ್ ಆಕ್ಟಿಂಗ್? ಮಾಸ್ ಇಂಟು gravitation. What is the force acting downward? Mass into acceleration. So ಇದ್ರದ್ದು ಏನಿದೆ? Young's modulus ನನಗೆ y1, ಇದ್ರದ್ದು ಏನಿದೆ? y2. ಸೊ ಈಗ ಇದು ಮತ್ತೆ ಇದನ್ನ ಕನೆಕ್ಟ್ ಮಾಡಿದ್ದೀನಿ ಅನ್ಕೊಳ್ಳಿ. ಓಕೆ, ಇದು ಸೀರೀಸ್ ಅಲ್ಲಿ ಇದೆ ಅನ್ಕೊಳ್ಳಿ. ಆಯ್ತಾ? ಈಗ ನಾನು ಕೆಳಗಡೆ ವೇಟ್ ಹಾಕಿದ್ರೆ ಎರಡು ಸ್ಟ್ರೆಚ್ ಆಗುತ್ತಾ? Yes, sir. ಅಫ್ಕೋರ್ಸ್ ಆರ್ ನಾಟ್? ಈ ವೇಟ್ ಏನಿದೆ ಕೆಳಗಡೆ ಇರೋ ವೇಟ್ ಇದನ್ನು ಎಳೆಯುತ್ತೆ ಪ್ಲಸ್ ಇದನ್ನು ಎಳೆಯುತ್ತೆ. ಎಸ್ ಆರ್ ನೋ? ಎಸ್ ಆರ್ ನೋ? ಈ ವೈರ್ ಸ್ಟ್ರೆಚ್ ಆಗುತ್ತೆ, ಈ ವೈರ್ ಏನಾಗುತ್ತೆ? ಸ್ಟ್ರೆಚ್ ಆಗುತ್ತಾ? ಸೊ ಲೆಟ್ ಚೇಂಜ್ ಇನ್ ಲೆಂತ್ ಏನು? ಎಲಾಂಗೇಷನ್ ಏನ್ ತಗೊಳ್ಳೋಣ? E1. ಇದಕ್ಕೆ ಏನ್ ತಗೊಳ್ಳೋಣ? E2. ಬಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಮಾಡ್ತಿದ್ವಿ ಗೊತ್ತಾ ನಾವು? ಅವಾಗ ಎರಡು ಸೇರಿಸಿ ಒಂದೇ ಸರ್ಕ್ಯೂಟ್ ಬರ್ಕೊಂತಿದ್ವಿ ತಾನೆ? ಸಪೋಸ್ ಈಗ ಸಿಂಗಲ್ ವೈರ್ ಇದೆ ಅನ್ಕೊಳ್ಳಿ,
single wire. Total length ಏನಾಯ್ತು ಈಗ? Cross sectional area same because what? Radius same. So same mass is connected. So same force. Yes or no? Yes, sir. Same force. Elongation ಏನು ತಗೊಳ್ಳೋಣ ಇಲ್ಲಿ? E. Yes or no? So ಎರಡು ಜಾಯಿನ್ ಮಾಡಿ ಸಿಂಗಲ್ ಆಬ್ಜೆಕ್ಟ್ ಮಾಡಿದಾಗ ಏನಾಯ್ತದು? ಟೋಟಲ್ ಲೆಂತ್ ಏನ್ ಬಂತು? 2L. ಎಲಾಂಗೇಶನ್ ಏನ್ ಬಂತು? ನೆಟ್ ಎಲಾಂಗೇಶನ್ E. ಇಲ್ಲಿ ಏನ್ ಬಂದಿತ್ತು? ಇಂಡಿವಿಜುವಲ್ E1 plus E2. Therefore I can write ಏನ್ ಬರಿಬಹುದು? E is equal to ಏನ್ ಬರಿಬಹುದು? E1 plus E2 ಬರಿಬಹುದಾ? Yes, sir. Total elongation is a what? Sum of individual elongation. ಇದು ಸಿಂಗಲ್ ಸಿಸ್ಟಮ್ ತಗೊಂಡಾಗ ಫೋರ್ಸ್ ಸೇಮ್ ಬಿಕಾಸ್ ದ ಸೇಮ್ ಲೋಡ್ ನ ಎರಡು ಕಡೆ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಫೋರ್ಸ್ ಕಾಂಟ್ರಿಬ್ಯೂಷನ್ ಇದ್ರದ್ದು ಡೌನ್ವರ್ಡ್ ಎಸ್ ಆರ್ ನೋ? Yes, sir. ಇಲ್ಲಿ ಏನ್ ಫೋರ್ಸ್ ಆಗ್ತಾ ಇರ್ತದೆ, ಇಲ್ಲೂ ಅದೇ ಆಕ್ಟ್ ಆಗ್ತದೆ. ಎಸ್ ಆರ್ ನೋ? Yes, sir. ಇಲ್ಲೂ ಫೋರ್ಸ್ ಅದೇ ಆಕ್ಟ್ ಆಗ್ತಾ ಇದೆ ತಾನೆ. ನೋಡಿ ಬೇಕಾದ್ರೆ ಪ್ರಾಕ್ಟಿಕಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ವೈರ್ ನ ಇನ್ನೊಂದು ವೈರ್ ಕಟ್ಟಿ ಕೆಳಗಡೆ ಕಲ್ಲು ಕಟ್ಟಿ, ಆ ಕಲ್ಲು ಏನ್ ಫೋರ್ಸ್ ಹಿಡಿಯುತ್ತೆ ಮೇಲ್ಗಡೆಯಿಂದ ಈಚ್ ಪಾಯಿಂಟ್ ಮೇಲೂ ಅದೇ ಫೋರ್ಸ್ ಇರುತ್ತಾ? Yes, sir. ಲೈನ್ ಆಫ್ ಫೋರ್ಸ್ ವಿಲ್ ಬಿ ವಾಟ್? ಸೇಮ್. ಎಲ್ಲೂ ಚೇಂಜ್ ಆಗಿಲ್ಲ ತಾನೆ. ನಿಮಗೆ ಫೋರ್ಸ್ ಆಕ್ಟಿಂಗ್ ಗ್ರಾವಿಟಿ ಅಂಡ್ ದ ಮಾಸ್ ಪ್ರಾಡಕ್ಟ್ ಏನಿದೆ ನಿಮಗೆ ಆಕ್ಟಿಂಗ್ ವಾಟ್? ಡೌನ್ವರ್ಡ್ Yes, yes. ಈಚ್ ಪಾಯಿಂಟ್. ಸೊ ಫೋರ್ಸ್ ಆಕ್ಟಿಂಗ್ ಆನ್ ಈಚ್ ವೈರ್ ಇಸ್ ಸೇಮ್. ಎಸ್ ಆರ್ ನೋ? Yes, sir. F is what? Same. What is the change? Your elongation is what? Change. So elongation formula ಹೆಂಗ್ ಬರೆದ್ರೆ ನೀವು? E is equal to FL by A into Y. Yes or no? Yes, yes. So now using this formula apply here for this case. E force same. Yes, Here also force. Here also force. Here also force. All the forces are what? Same. So formula F. But what is the length in this case? 12. Good. Area same. Cross sectional area is what? Same. This is the effective. ಇದನ್ನೇ ಕೇಳ್ತಾ ಇರುತ್ತಾನೆ ನಮಗೆ. What is the effective Young's modulus? Ys. Because it is in what? Series. So Ys ಅಂದ್ರೆ ಮತ್ತೆ Ys ರಾಜಶೇಖರ ರೆಡ್ಡಿ ಅಲ್ಲಪ್ಪ. E1 ಗೆ ಏನಾಗುತ್ತೆ? F L A into what? Y1. Yes. First one. F L A same, L1, Y1 same. Okay. Next here F L A into what? Y2. So ಏನ್ cancel ಆಯ್ತು first? F A. Next L cancel ಆಯ್ತಾ? Yes, So sir. ಏನ್ ಬರಿಬಹುದು? 2 by Ys is equal to what? 1 by Y1 plus 1 by what? Y2. Y2. In general, how do you do generalization? ಇಲ್ಲಿ ಏನಾಗ್ತಾ ಇದೆ ನೋಡಿ, F by A ಎಲ್ಲ ಕಡೆ ಕ್ಯಾನ್ಸಲ್ ಆಗ್ತಾ ಇದೆ. Yes, sir. If A is the same, I can ನಿಮ್ಗೆ ಥರ್ಮಲ್ ಕಂಡಕ್ಟಿವಿಟಿ ಬರ್ಸಿದ್ದು ನೆನಪಿರ್ಬೇಕು. ಸಮೇಷನ್ ಆಫ್ Li, ಸಮೇಷನ್ ಆಫ್ ಏನ ಲೆಂತ್ ಹಿಂಗ್ ಬರಿಲ್ಲ, ಸಮೇಷನ್ ಆಫ್ ಏನು Li ಡಿವೈಡೆಡ್ ಬೈ ಏನು Ys. ಕರೆಕ್ಟಾ? Yes, sir. ಇಲ್ಲಿ ಏನಾಗುತ್ತೆ? L1 by Y1, L2 by ಏನು Y2, so on up to what? Ln by Yn. ಈಗ ಲೆಂತ್ ಎಷ್ಟಿತ್ತು ಇಲ್ಲಿ? 2 ನ L plus L ಏನಾಯ್ತು? 2L. ಎರಡು ಕಡೆ ಲೆಂತ್ ಸೇಮ್ ಇದೆಯಾ? ಸೊ ಹಂಗಾಗಿ ಇನ್ ಜನರಲೈಸೇಷನ್ ಮಾಡಿದ್ರೆ ಏನಾಗುತ್ತೆ? ಸೊ ಅರ್ಥ ಆಗಿದೆಯಲ್ಲ, ಎರೇಸ್ ಮಾಡ್ತಾ ಇದ್ದೀನಿ. ಸೊ ನಾವ್ ಫಾರ್ ಈಕ್ವಲ್ ಲೆನ್ಸ್ ಏನಪ್ಪಾ? ಫಾರ್ ಈಕ್ವಲ್ ಲೆನ್ಸ್ ಏನಾಗುತ್ತೆ? ಸಮೇಷನ್ n ಮಾಡಿದ್ರೆ n ಎಲ್ಲ ಆಗುತ್ತಾ? Yes, sir. ಡಿವೈಡೆಡ್ ಏನ್ ಬರುತ್ತೆ? Ys. ಎಲ್ಲ ಕಡೆ L by ಏನ್ ಬಂತು? Y1 L by Y2 so on up to ಏನ್ ಎಲ್ಲ ಲೆಂತ್ ಸೇಮ್ ತಾನೆ? Yes, sir. ಇಲ್ಲಿ ಬರ್ಕೋಬೇಕಾದ್ರೆ ಏನ್ ತಗೊಂಡ್ರಿ ನೀವು? A ಸೇಮ್. ಇಲ್ಲಿ ಏನು ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್ ಇರುತ್ತೆ ತಾನೆ? Yes, sir. ಅಂದ್ರೆ F by A ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಗ್ತಾ ಇದೆ ನಿಮ್ಗೆ? ಸೊ L by Ys is equal to L ಆಚೆ ತೆಗೆದ್ರೆ ಏನ್ ಬರುತ್ತೆ? 1 by Y1 1 by Y2 so on up to what? 1 by Yn. L cancel. Sorry. So n by Ys is equal to what? 1 by Y1 1 by Y2 so on up to what? 1 by. Yn. ಅರ್ಥ ಆಯ್ತಾ? Yes, sir. ನಮಗೆ ಎಷ್ಟಿತ್ತು ಈಗ ವೈರ್? 2 by Ys is equal to ಏನು? 1 by Y1 plus 1 by Y2. So ಇದನ್ನ ಜನರಲೈಸೇಷನ್ ಬರೆದ್ರೆ ಏನಾಯ್ತು ಈಗ? ಫಾರ್ n equal to 2 ಫಾರ್ N equals n equal to 2 ಏನಾಯ್ತು? 2 by Ys is equal to ಏನು? 1 by
1 by, so cross multiply y1 plus y2 into n, y1 into 2 by, so cross multiply ಮಾಡಿದ್ರೆ 1 by ys is equal to n, y1 plus y2 by n, 2 y1 y2, therefore ys is equal to n, 2 y1 y2 divided by n, y1 plus, ಅರ್ಥ ಆಯ್ತಾ ನಿಮಗೆ? ಸೇಮ್ ಆಸ್ ಯಾವುದು? ಥರ್ಮಲ್ ಕಂಡಕ್ಟಿವಿಟೀಸ್ ಇನ್ ವಾಟ್? ಸೀರೀಸ್ ಅಂಡ್ ಪ್ಯಾರಲಲ್. ಸೇಮ್ ಅದೇ ತರ ಬರ್ತಾ ಇದೆಯಾ? ಫಸ್ಟ್ ಅಪ್ಲಿಕೇಶನ್ ಅರ್ಥ ಆಯ್ತಾ ನಿಮಗೆ? ಸೊ ಫಸ್ಟ್ ಅಪ್ಲಿಕೇಶನ್ ಏನ್ ಹೇಳುತ್ತೆ ನಿಮಗೆ? when the two wires are connected in series, ಸೇಮ್ ಇದೇ ಪೆನ್ ಅರ್ಥ ಮಾಡ್ಕೊಳ್ಳಿ, ಕನೆಕ್ಟೆಡ್ ಇನ್ ಸೀರೀಸ್ ಅಲ್ವಾ, ಎಂಡ್ ಟು ಎಂಡ್. ಸೊ ಈ ಎಂಡ್ ಇದ್ರ ಇನಿಷಿಯಲ್ ಪಾಯಿಂಟ್ ಜಾಯ್ನ್ ಆಗಿದೆ. ಎಲ್ಲಾ ಕಡೆನೂ ಫೋರ್ಸ್ ಏನಿರುತ್ತೆ? ಸೇಮ್. ಸಿಸ್ಟಮ್ ತಗೊಂಡ್ರು ಫೋರ್ಸ್ ಏನಿದೆ? ಸೇಮ್. ಇಂಡಿವಿಜುವಲ್ ತಗೊಂಡ್ರು ಏನಿದೆ? ಫೋರ್ಸ್ ಸೇಮ್. ಏನ್ ಚೇಂಜ್ ಇದೆ? ಇಲ್ಲಿ ಎಲಾಂಗೇಶನ್ ಬೇರೆ ಇದೆ, ಇಲ್ಲಿ ಎಲಾಂಗೇಶನ್ ಬೇರೆ ಇದೆ. ಟೋಟಲ್ ಎಲಾಂಗೇಶನ್ ಇಸ್ ಸಮ್ ಆಫ್ ಇಂಡಿವಿಜುವಲ್ ಎಲಾಂಗೇಶನ್. ಇದನ್ನ ನೆನ್ಪಿಟ್ಟುಕೊಂಡ್ರೆ ನಿಮಗೆ ಸಪೋಸ್ ಎಕ್ಸಾಮ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೂ ಸ್ವಲ್ಪ ಟೈಮ್ ತಗೊಂಡು ಡಿರೈವ್ ಮಾಡಬಹುದು. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಒನ್. ಸೆಕೆಂಡ್ ಕೇಸ್ ಏನಿಲ್ಲ. ಸೊ when they are connected in parallel, when they are connected in what? Parallel ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಸೇಮ್ ಹೆಡ್ಡಿಂಗ್ ತಗೊಳ್ಳಿ, ಅಲ್ಲಿ ಸೀರೀಸ್ ಇದ್ದಲ್ಲಿ ಏನ್ ಮಾಡಿ? ಪ್ಯಾರಲಲ್ ಮಾಡ್ಕೊಳ್ಳಿ. ಸೆಕೆಂಡ್ ಅಪ್ಲಿಕೇಶನ್ ಏನ್ ಮಾಡ್ಕೊಳ್ಳಿ? ಎಲ್ಲಾ ಸೇಮ್. ಏನ್ ಚೇಂಜ್ ಆಗುತ್ತೆ? ಪ್ಯಾರಲಲ್. ಏರಿಯಾ ಸೇಮ್, ಲೆಂತ್ ಸೇಮ್. ಏರಿಯಾ ಸೇಮ್, ಲೆಂತ್ ಸೇಮ್. ಓಕೆ, ಡೈಗ್ರಾಮ್ ತೆಗಿತೀನಿ. 2 wires ಕನೆಕ್ಟೆಡ್ ಇನ್ ಪ್ಯಾರಲಲ್. ಇಲ್ಲೊಂದು ವೈರ್ ಇದೆ, ಇಲ್ಲೊಂದು ವೈರ್ ಇದೆ. ಲೆಂತ್ ಏನಿದೆ? ಸೇಮ್. ಲೆಂತ್ ಇಸ್ ವಾಟ್? ಸೇಮ್. ಕ್ರಾಸ್ ಸೆಕ್ಷನಲ್ ಏರಿಯಾ ಇಸ್ ವಾಟ್? ಸೇಮ್. What is its Young's modulus? y1. What is its Young's modulus? Connected parallel to some load. Connected parallel to what? Some load, mass capital M. Mass what? So net force select ಆಗುತ್ತೆ ನಿಮಗೆ ಡೌನ್ವರ್ಡ್. F is equal to what? mg. F is equal to what? This force is in a line with anything? No? Yes or no? ಇದೇ ಲೈನ್ ಅಲ್ಲಿ ವೈರ್ ಇದ್ರೆ ಮಾಡ್ಬಿಡಬಹುದಿತ್ತು. ಇದೇ ಲೈನ್ ಅಲ್ಲಿ ವೈರ್ ಇದ್ರೆ ಏನ್ ಮಾಡಬಹುದಿತ್ತು? ಸೇಮ್. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನಿಮಗೆ. ಇಕ್ವಿವ್ಯಾಲೆಂಟ್ ಅಂದ್ರೆ, ಸೊ ಐ ಕ್ಯಾನ್ ರೀಅರೇಂಜ್ ದೆಮ್ ಅಲ್ವಾ? 1 wire, ಸೊ ಓಕೆ, ಪ್ಲಸ್ ಅನದರ್ ವೈರ್. ಎಸ್ ಆರ್ ನೋ? ಟುಗೆದರ್ ತಗೊಂಡ ನಾನು. ಇಲ್ಲಿ ಗ್ಯಾಪ್ ಇದೆ, ಅರ್ಥ ಆಗ್ತಾ ಇದೆ ನಿಮಗೆ? ಪ್ಯಾರಲಲ್ ಇಲ್ಲಿ ಗ್ಯಾಪ್ ಇದೆ ತಾನೆ? ಎಫೆಕ್ಟಿವ್ ಅಂದ್ರೆ ಎರಡನ್ನೂ ಏನ್ ಮಾಡಿದೆ ನಾನು? ಟುಗೆದರ್ ತಗೊಂಡು ಸೇಮ್ ಮಾಸ್ ಗೆ ಅಪ್ಲೈ ಮಾಡಿದೆ. ಸೊ ಹಿಯರ್ ಫೋರ್ಸ್ ಇಸ್ ಈಕ್ವಲ್ ಟು ವಾಟ್? m into g. Here force is equal to what? M into G. This force is same here, same here, same here. Yes or no? Yes, sir. Yes or no? Yes, sir. But this force is not same here, Yes, sir. because it is not on the same point of contact. Yes or no? Yes, sir. Because ಇಲ್ಲಿ ಸೇಮ್ ಬಂದ್ಬಿಟ್ರೆ ಇಲ್ಲಿ ಫೋರ್ಸ್ ಇಲ್ಲ ಅಂದಂಗೆ, ಅಥವಾ ಈ ಫೋರ್ಸ್ ಇಲ್ಲಿದೆ ಅಂದ್ರೆ ಇಲ್ಲಿ ಫೋರ್ಸ್ ಇಲ್ಲ ಅಂದಂಗೆ. ಅರ್ಥ ಆಗ್ತಾ ಇದೆ ನಿಮಗೆ? Yes. So there are two forces, F1 and what? F2. This force is sharing between the two wires. This force is what? Sharing between two wires. For example, ನಿಮಗೆ ಜೋಕಾಲಿ ಹಾಕಿರ್ತೀರ, ಕರೆಕ್ಟಾ? ಈ ಕಡೆ ಹಾಕ್ಬಿಟ್ಟು ಕೆಳಗಡೆ ಪಳಿ ಬಡ್ತಿರ್ತಾರಲ್ವಾ ಜೋಕಾಲಿದು. ಸಪೋಸ್ ಒಂದ್ ಕಡೆ ಹೋಯ್ತು ಅಂತ ಇಟ್ಕೊಳ್ಳಿ, ನೆಟ್ ಫೋರ್ಸ್ ಎಲ್ಲ ಆಗ್ತಾ ಇರುತ್ತೆ ಸೆಂಟರ್ಗ. ಸೊ ಇದನ್ನ ಬಿಚ್ಚಿಬಿಟ್ರೆ ಏನಾಗುತ್ತೆ ನಮಗೆ? ಜೋಕಾಲಿ ಏನಾಗುತ್ತೆ? ಬೀಳುತ್ತೆ. ಬಿಕಾಸ್ ಫೋರ್ಸ್ ಇಸ್ ನಾಟ್ ಬ್ಯಾಲೆನ್ಸ್. ಫೋರ್ಸ್ ಇಸ್ ನಾಟ್, ದಿಸ್ ಫೋರ್ಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ವಾಟ್? Force or tension exerted by single wire. ಏನ್ ಬೇಕಾ? ಎರಡು ಬೇಕಾ? Then the total force is sum of these two force. Yes, sir. Total force is what? Sum of these two force. So I can write my F is equal to what? F1 plus what? F2. But what will be same? Note down. In parallel combination, elongation will be same. Elongation will be what? Same in all the cases. In all the cases. Series ಅಲ್ಲಿ ಏನ್ ಸೇಮ್ ಇತ್ತು? ಫೋರ್ಸ್. ಸೀರೀಸ್ ಅಲ್ಲಿ ಏನ್ ಸೇಮ್ ಇತ್ತು? ಎಲ್ಲಾ ಕೇಸಲ್ಲಿ ಫೋರ್ಸ್. ಇಲ್ಲಿ ಫೋರ್ಸ್ ಸೇಮ್, ಇಲ್ಲಿ ಫೋರ್ಸ್ ಸೇಮ್. ಟೋಟಲ್ ಫೋರ್ಸ್ ಆಲ್ಸೋ ವಾಟ್? ಸೇಮ್. ಇನ್ ಪ್ಯಾರಲಲ್ ಇದ್ರದ್ದು ಎಲಾಂಗೇಶನ್ ಸೇಮ್. ನೋಡಿ, ಈಗ ಒಟ್ಟಿಗೆ ಬರ್ಬೇಕು ತಾನೆ? ಅದು ಎಲಾಂಗೇಟ್ ಆಗ್ಬೇಕಂದ್ರೆ ಎರಡು ಜಾಯಿಂಟ್ ಮಾಡಿದೀವಿ. ಅರ್ಥ ಆಗ್ತಿದೆ? ಬ್ಯಾಲೆನ್ಸ್ ಆಗ್ಬೇಕು ತಾನೆ ಲೋಡ್? ಲೋಡ್ ಬ್ಯಾಲೆನ್ಸ್ ಆದ್ರೆ ನೆಟ್ ಫೋರ್ಸ್ ಈಕ್ವಲ್ ಇರುತ್ತೆ. ಲೋಡ್ ಬ್ಯಾಲೆನ್ಸ್ ಆದ್ರೆ ಏನಿರುತ್ತೆ? ನೆಟ್ ಫೋರ್ಸ್ ಈಕ್ವಲ್. ಈಗ ಲೋಡ್ ಆಗದೆ ಎರಡು ಈಕ್ವಲ್ ಆಗಿ ಏನಾಗುತ್ತೆ? ಎಲಾಂಗೇಟ್ ಆಗುತ್ತೆ. ಜಾಯಿನ್ ಮಾಡಿ ಹಾಕಿದ್ರು ಏನ್ ಬರುತ್ತೆ? ಸೇಮ್ ಎಲಾಂಗೇಶನ್. ಇನ್ ಈಚ್ ಕೇಸ್ ಎಲಾಂಗೇಶನ್ ವಿಲ್ ಬಿ ವಾಟ್? ಸೇಮ್. ಸೊ ಬರೀ ಎಫ್ ವಿ ನೋ ದಟ್
ಎಫ್ ಗೆ ಏನಿದೆ ಫಾರ್ಮುಲಾ ಎಫ್ ಫೋರ್ಸ್ ಬೇಕಲ್ಲ ನನಗೆ ಸೊ y is equal to ಏನು fl by a into e is a what elongation ಅಥವಾ ಡೆಲ್ಟಾ l ಸೇಮ್ f ಬೇಕಂದ್ರೆ f is equal to y a e by what l. So now using this one here length will be what same Yes, sir. length ಏನಾಗುತ್ತೆ Same. ಸೇಮ್ ಎರಡು what is changing cross section area Yes, sir. ನೋಡಿ ಲೆಂತ್ ವಿಲ್ ಬಿ ವಾಟ್ ಸೇಮ್ ಪೆನ್ ಎಷ್ಟು ಉಪಯೋಗ ಆಗ್ತಾ ಇದಿಲ್ಲ ಇವತ್ತು ಕ್ಲಾಸ್ಗೆ ಲೆಂತ್ ವಿಲ್ ಬಿ ವಾಟ್ ಸೇಮ್ ಕ್ರಾಸ್ ಸೆಕ್ಷನ್ ಏರಿಯಾ ಎ ಪ್ಲಸ್ ಎ ಏನಾಯ್ತು 2a ಯುವರ್ ಕ್ರಾಸ್ ಸೆಕ್ಷನ್ ಏರಿಯಾ ಇಸ್ ವಾಟ್ 2a ವಾಟ್ ಇಸ್ ಇಟ್ಸ್ ಯಂಗ್ಸ್ ಮಾಡ್ಯುಲಸ್ yp ವಾಟ್ ಇಸ್ ಇಟ್ಸ್ ಯಂಗ್ಸ್ ಮಾಡ್ಯುಲಸ್ yp ಸೊ ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 1 ಬರ್ಕೊಂತ ಹೋಗಿ ಇಲ್ಲಿ ಏನಿದೆ ಏರಿಯಾ a ಇಲ್ಲೂ ಏನಿರುತ್ತೆ ಏರಿಯಾ a ಸೊ f ಬರೆದ್ರೆ f is equal to what f1 plus ಏನು f ನ ಹೆಂಗ್ ಬರೀತೀರಾ y ಯಾವ್ದಿದೆ ಯಂಗ್ಸ್ ಮಾಡ್ಯುಲಸ್ ಅಟ್ ಪ್ಯಾರಲಲ್ ಕಾಂಬಿನೇಷನ್ ಏರಿಯಾ 2a elongation will be what same length will also be what Same. for f1 y1 area a elongation e length same here y2 a elongation e by what l understood or not so ಏನ್ ಕ್ಯಾನ್ಸಲ್ ಆಗುತ್ತೆ ಫಸ್ಟ್ el ಕಚಕನ್ಸಿ a ಹೊರಟೋಯ್ತಾ Yes, sir. 2 times yp is equal to what y1 plus y2 therefore yp is equal to ಏನು y1 plus y2 by 2 but generalization ಮಾಡಬೇಕಲ್ವಾ ಜನರಲೈಸೇಷನ್ ಮಾಡಿದಾಗ ಏನಾಗುತ್ತೆ ಏನ್ ಬರುತ್ತೆ ಇಲ್ಲಿ ಸಮೇಷನ್ ಆಫ್ ವಾಟ್ ಏರಿಯಾ ಅಲ್ಲೇನ್ ತಗೊಂಡಿದ್ರಿ ಸಮೇಷನ್ ಆಫ್ ಲೆಂತ್ ಇಲ್ಲೇನ್ ಬರುತ್ತೆ ಸಮೇಷನ್ ಆಫ್ ಏರಿಯಾ ಸೊ ಬಲ್ಬಿಡೋಣ ಅರ್ಥ ಆಗಿದೆಯಲ್ವಾ ನಿಮ್ಗೆ ಶಲ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಗೇನ್ ನೋ ಅಲ್ವಾ ಇನ್ನೊಂದ್ಸರಿ ಈ ಲೋಡ್ ಹಾಕಿದಾಗ ನಿಮಗೆ ಫೋರ್ಸ್ ಎಲ್ಲಾ ಕಡೆ ಸೇಮ್ ಇರಲ್ಲ ಅಥವಾ ನೀವು ಆರೋ ಮಾರ್ಕ್ ಆದ್ರೆ ನೋಡಿ ಬೋತ್ ಆರ್ ಆಕ್ಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಬಟ್ ದಿಸ್ ಫೋರ್ಸ್ ಇಸ್ ಅ ಸಮ್ ಆಫ್ ವಾಟ್ ದಿಸ್ ಕಾನ್ಸೆಪ್ಟ್ ಎರಡು ಅಟ್ ಎ ಟೈಮ್ ಡೌನ್ ಬರೋದ್ರಿಂದ ಒಂದೇ ಎಲಾಂಗೇಶನ್ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲೂ ಸೇಮ್ ಇ ಬರುತ್ತೆ ಇಲ್ಲೂ ಸೇಮ್ ಇ ಬರುತ್ತೆ ಎಫೆಕ್ಟಿವ್ ಇಸ್ ಆಲ್ಸೋ ವಾಟ್ ಸೇಮ್ ಸೊ ಜನರಲೈಸೇಷನ್ ಏನ್ ಜನರಲೈಸೇಷನ್ ಮಾಡಬಹುದು ಇಲ್ಲಿ ಪ್ಯಾರಲಲ್ ಸೊ ಬರೆಯೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಅಪ್ಲಿಕೇಶನ್ ಹೆಡ್ಡಿಂಗ್ ಬೇಕಂದ್ರೆ ಕೇಳಿ ನೋಟ್ಸ್ ಅಲ್ಲಿ ಕಳಿಸ್ತೀನಿ ಇಲ್ಲ ಒಂದ್ಸರಿ ಓದ್ಬಿಡ್ತೀನಿ ಜನರಲೈಸೇಷನ್ yp ಏನಾಗ್ತಾ ಇದೆ ಇಲ್ಲಿ ಸಮೇಷನ್ ಆಫ್ ವಾಟ್ ai ಸೊ ದಿಸ್ ಇಸ್ a1 by what l1 a2 by sorry y1 a1 y2 a2 so on up to what yn an yes or no so on up to what yn an so if all a1 a2 so on up to an equal to what a ಆದ್ರೆ ಏನಾಗುತ್ತೆ ನಮಗೆ what will be the summation na Yes, sir. a ನ n ಟೈಮ್ಸ್ ಆಡ್ ಮಾಡಿದ್ರೆ ಏನ್ ಬರುತ್ತಪ್ಪ na 5 ನ 10 ಟೈಮ್ಸ್ ಆಡ್ ಮಾಡಿದ್ರೆ 50 5 into 10 ತಾನೆ a ನ n ಟೈಮ್ಸ್ ಮಾಡಿದ್ರೆ na so y1a y2a so on up to yn a so a ಆಚೆ ತಕೊಂಡ್ರೆ ಏನ್ ಬರುತ್ತೆ y1 y2 so on up to what yn ಬೋರ್ಡ್ ಚಿಕ್ಕದಿದೆ ಏನ್ ಮಾಡಕ್ ಆಗಲ್ಲ a so what is the yp y1 plus y2 plus so on up to yn divided by n n ಯಾವಾಗಿದು ಪ್ಯಾರಲಲ್ ಸಪೋಸ್ n2 ಬಂತ ನೋಡಿ Yes, sir. n2 n ಬಂತು y1 plus y2 by 2 series ಇದ್ರೆ anybody can recall what is the series n by ys yo generalization n by ys is equal to what 1 by y1 1 by y2 so on up to 1 by what yn ನೀವು ತಟ್ ಅಂತ 3 ಕೊಟ್ರೆ ಏನ್ ಮಾಡ್ತೀರಾ ಗೊತ್ತಾ 3ಕ್ಕೆ 3 ಕರ ಆಗ್ಬಿಡ್ತೀರಾ ನೀವು ಎರಡಕ್ಕೆ ys ಏನಿತ್ತಪ್ಪ 2y1 y2 divided by n y1 plus ಪಟ್ ಅಂತ 3 ಕೊಟ್ಬಿಟ್ರೆ ಏನ್ ಬರೀತೀರಾ ಹೇಳಿ ನೀವು 3 y1 y2 y3 divided by what y1 plus y2 plus is it true
ಸಪೋಸ್ ನೀವು 3ಕ್ಕೆ ಇದನ್ನ ನೆನಪಿಟ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಫಸ್ಟ್ ಬಕ್ರಾ ಮಾಡ್ತಾನೆ ನಿಮ್ಮನ್ನ, 3 ಕೊಟ್ಬಿಡ್ತಾನೆ ನಿಮಗೆ, 3 ವೈಯರ್ಸ್, ವಾಟ್ ವಿಲ್ ಹ್ಯಾಪನ್ ಅಂತ ಕೇಳ್ತಾನೆ. ನೀವೇನ್ ಮಾಡಿರ್ತೀರಾ, 2ಗೆ 2 y1 y2 by what y1 plus 3 ಏನಾಗುತ್ತೆ ಆಟೋಮೆಟಿಕ್ 2 ಜಾಗದಲ್ಲಿ ರಿಪ್ಲೇಸ್ ಬೈ ವಾಟ್ 3. ಹಂಗ ಆಗಲ್ಲ, ಇದು ಬರಲ್ಲ. ಸೊ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಇಲ್ಲೇ, ಐ ವಿಲ್ ಜಸ್ಟ್ ಶೋ ಯು. ಏನಾಗುತ್ತೆ ಇದ್ರ ಪ್ರಕಾರ 3 ನಾ n is equal to what 3 ಏನಾಗುತ್ತೆ 3 by ys is equal to 1 by y1 plus 1 by y2 plus 1 by y3. so multiplying y1 y2 y3. so ಒಂದನ್ನ ಬಿಟ್ಟು ಮಿಕ್ಕಿದೆರಡು ಬರೀಬೇಕಲ್ವಾ. Yes sir. so direct mathematician y1 y2 y2 y3 y1 ಮೇಸ್ತ್ರಿ. so cross multiply 1 by ys. ಮ್ಯಾಥಮೆಟಿಕ್ಸ್ ಏನಿರ್ಬೇಕು, ನೀಟ್ಗೆ ಸ್ಟ್ರಾಂಗ್ ಆಗಿರ್ಬೇಕು, ಹೌದಾ? Yes sir. ಇಲ್ಲಾಂದ್ರೆ ವೀಕ್ ಆಯ್ತೀರಾ ನೀವು. 3 y1 y2 y3. ಓಕೆ, ಫಸ್ಟ್ ಡೋಸ್ ಹಾಕ್ಸ್ಕೊಂಡ್ ಬನ್ನಿ. ಮ್ಯಾಥಮೆಟಿಕ್ಸ್ ವಾಪಸ್ ಕ್ಲಾಸ್ ಓಪನ್ ಆಗೋದ್ರಲ್ಲಿ. ಸೊ ys ಏನಾಗುತ್ತೆ 3 y1 y2 y3 ಡಿವೈಡ್ ಬೈ ಏನು y1 y2 y2 y3 ಪ್ಲಸ್ y1. ಸೊ ಫಸ್ಟ್ ಆಪ್ಷನ್ ಅದನ್ನೇ ಕೊಟ್ಟಿರ್ತಾನೆ, ಬೇಕಂತ ಟಿಕ್ ಮಾಡ್ಲಿ ಅಂತ. ಯಾವ್ದು ಕರೆಕ್ಟ್? ys. ದಿಸ್ ಇಸ್ ಅರ್ಥ ಆಯ್ತಾ ನಿಮಗೆ ಕ್ಲಿಯರ್ ಆಗಿ? Yes. ಓಕೆ, ಎಷ್ಟು ಅಪ್ಲಿಕೇಶನ್ ಆಯ್ತು? 2. ಪ್ಯಾರಲಲ್ ಸ್ಟೇಟ್ಮೆಂಟ್ ಓದ್ಬಿಡ್ಲಾ ಒಂದ್ಸರಿ? Yes. ಯಾರಾದ್ರೂ ನೋಟ್ ಮಾಡ್ಕೊಳಂಗಿದ್ರೆ ನೋಟ್ ಮಾಡ್ಕೊಳ್ಳಿ. ಪ್ಯಾರಲಲ್ ಒಂದ್ಸರಿ ಫಾಸ್ಟ್ ಆಗಿ ಓದ್ಬಿಡ್ತೀನಿ ಫಾರ್ ಪ್ಯಾರಲಲ್. ಓಕೆ, 2 ವೈರ್ಸ್ ಆಫ್ ಸೇಮ್ ಲೆಂತ್ ಅಂಡ್ ಸೇಮ್ ರೇಡಿಯಸ್ ಆರ್ ಜಾಯಿಂಡ್ ಇನ್ ಪ್ಯಾರಲಲ್ ಟು ಅ ಸರ್ಟೆನ್ ಲೋಡ್. ಅಲ್ಲೇ ಹೇಳಿದೆ ನಾನು, ಸೀರೀಸ್ ತೆಗೆದೇನು ಹಾಕೊಳ್ಳಿ ಅಂತ. ಪ್ಯಾರಲಲ್ y1 and y2 ಆರ್ ದ ಯಂಗ್ಸ್ ಮಾಡ್ಯುಲಸ್ ಆಫ್ ದ ವೈರ್. ದಿಸ್ ಸೆಂಟೆನ್ಸ್ ಏನಿತ್ತು ಸೇಮ್. ಫೈಂಡ್ ದ ಎಫೆಕ್ಟಿವ್ ಯಂಗ್ಸ್ ಮಾಡ್ಯುಲಸ್ ಆಫ್ ದ ಕಾಂಬಿನೇಷನ್. ಏನು ಚೇಂಜ್ ಇಲ್ವಲ್ಲ. ಏನ್ ಮಾಡ್ಬೇಕು ಫಸ್ಟ್ ಅಲ್ಲಿ? ಸೀರೀಸ್ ತೆಗೆದೇನೆ ಹಾಕೋಬೇಕು ಪ್ಯಾರಲಲ್. ಜಸ್ಟ್ ಬರ್ಕೊಳ್ಳಿ. ಟೈಮ್ ಎಷ್ಟಾಗಿದೆ ನೋಡ್ತೀನಿ, ಒಂದ್ ನಿಮಿಷ. ಓಕೆ, ಲೆಟ್ us go to the third one. Okay, the length of the metal wire. Third one, third application. The length of the metal wire. Okay, ಒಂದು ಮೆಟಲ್ ವೈರ್ ಕೊಟ್ಟಿದ್ದಾನೆ. The length of the metal wire is L1 when tension, ಅದಕ್ಕೂ ಟೆನ್ಷನ್ ಇರುತ್ತೆ ವೈರ್ಗೆ, ಬರೀ ಮನುಷ್ಯರ್ಗೆ ಅಷ್ಟೇ ಅನ್ಕೊಂಡಿದ್ರೆ ವೈರ್ಗೂ ಟೆನ್ಷನ್ ಬಿಡಲ್ಲ ನೋಡಿ. L1 tension T1 and length of wire is L2 when tension in it is T2. Find actual length. Find the what? Actual length. Very important. ಏನಿದು ಟೆನ್ಷನ್? ಏನಪ್ಪ ಏನಿದು ಟೆನ್ಷನ್ ಅಂತ ಅರ್ಥ ಮಾಡ್ಕೋಬೇಕು ಫಸ್ಟ್. ಓಕೆ, ಸೊ ಈಗ ಜನರಲಿ ಬಹಳ ಕಡೆ ಬರುತ್ತೆ ನಿಮಗೆ ಫ್ರೀ ಬಾಡಿ ಡಯಾಗ್ರಾಮ್, ಲಾಸ್ ಆಫ್ ಮೋಷನ್ ಅಲ್ಲಿ ಟೆನ್ಷನ್ ಬರುತ್ತೆ. ಸೊ ಒಂದು ನ್ಯಾಚುರಲ್ ಆಗಿ ಒಂದು ವೈರ್ಗೆ ಒಂದು ವೇಟ್ ಹಾಕಿದ್ರೆ ದೇರ್ ಇಸ್ ಅ ಡೌನ್ವರ್ಡ್ ಫೋರ್ಸ್. ಆ ಡೌನ್ವರ್ಡ್ ಫೋರ್ಸ್ ಹೋಗಬಾರ್ದಂತ ಒಂದು ರಿವರ್ಸ್ ಫೋರ್ಸ್ ಆಕ್ಟ್ ಆಗುತ್ತೆ. ಅದಕ್ಕೆ ಏನಂತೀವಿ? ಪುಲ್ಲಿ ಫೋರ್ಸ್ ಅಂತ ಕರಿತೀವಿ. ಏನು ಪುಲ್ ಮಾಡುತ್ತೆ, ಅದು ಆಬ್ಜೆಕ್ಟ್ ಏನ್ ಮಾಡುತ್ತೆ, ಪುಲ್ ಮಾಡಿ ಹಿಡಿದಿಟ್ಕೊಳ್ಳುತ್ತೆ ಇನ್ ಸ್ಟೇಷನರಿ ಸ್ಟೇಟ್. ಅದಕ್ಕೆ ಏನಂತ ಕರಿತೀವಿ ನಾವು? ಟೆನ್ಷನ್. ಜನರಲಿ ಎಲ್ಲಿ ಬರುತ್ತೆ ನಿಮಗೆ? ಟೆನ್ಷನ್ ಇನ್ ದ ವಾಟ್? ಸ್ಟ್ರಿಂಗ್. ಅದು ಏನಕ್ಕೆ ಬರುತ್ತೆ ಟೆನ್ಷನ್ ಇನ್ ದ ಸ್ಟ್ರಿಂಗ್? ಇಫ್ ಅ ಲೋಡ್ ಇಸ್ ಆಕ್ಟಿಂಗ್ ಆನ್ ಅ ವಾಟ್ ಆಬ್ಜೆಕ್ಟ್, ಅದಕ್ಕೆ ಅಪೋಸಿಟ್ ಆಗಿ ಏನ್ ಜನರೇಟ್ ಆಗುತ್ತೆ ನಮಗೆ? ಟೆನ್ಷನ್. ಸೊ ಒಂದು ವೈರ್ದು ಇನಿಷಿಯಲ್ ಲೆಂತ್, ಆಕ್ಚುಯಲ್ ಲೆಂತ್ ಎಲ್ಲಿದೆ ಅನ್ಕೊಡೋಣ. ಓಕೆ, ನಾವು ಎಷ್ಟೋ ಲೋಡ್ ಅಪ್ಲೈ ಮಾಡ್ತೀನಿ, ಐ ಡೋಂಟ್ ನೋ ಲೋಡ್. ಓಕೆ, so now length is what? L1. so I am applying some load, I don't know, but opposite direction of tension. Tension is what? Opposite direction. What is the tension? T1. So now when the length is little more, more ಅಂತ ಕೊಟ್ಟಿಲ್ಲ, ನಾನೇ ತಗೋತೀನಿ. L2 ಅಂತ ಇದೆಯಲ್ಲ, ಟೆನ್ಷನ್ ಇಸ್ ವಾಟ್? T2. ಕ್ವಶನ್ ಅರ್ಥ ಆಯ್ತಲ್ಲ? ಸ್ವಲ್ಪ ದೊಡ್ಡ ತಗೊಳ್ಳೋಣ ಮಾಸು ಅಂದ್ರೆ ಅಂದ್ರೆ ಎಲ್ಲ 2 2 2 2 ಬಂದಿದೆಯಲ್ಲ, ಇಟ್ ಲುಕ್ಸ್ ಬಿಗ್. ಬಾಹುಬಲಿ 1, ಬಾಹುಬಲಿ 2. ಓಕೆ, ನೆಕ್ಸ್ಟ್ ಈಗ ಇದನ್ನ ಕ್ವಶನ್ ಮಾರ್ಕ್ ಕೇಳ್ತಾ ಇದ್ದಾರೆ. ಟೆನ್ಷನ್ ಇಸ್ ನಥಿಂಗ್ ಬಟ್ ಏನು?
ಫೋರ್ಸ್. ಟೆನ್ಷನ್ ಇಸ್ ನಥಿಂಗ್ ಬಟ್ ವಾಟ್? ಫೋರ್ಸ್. ಯಾವ ಫೋರ್ಸ್? ಪುಲ್ಲಿ ಫೋರ್ಸ್. ಏನ ವಾಪಸ್ ಎಳಿತಾ ಇದೆ ತಾನೆ, ಅದು ಮೇಲೆ ಹಿಡಿತಾ ಇದೆ ತಾನೆ. ಹಿಂಗೆ ತಗಡಿಲ್ ತೂಕ ಮಾಡ್ತಿರಲ್ಲಪ್ಪ, ನಿಮ್ ಕೈ ಮೇಲೆ ಆಕ್ಟ್ ಆಗೋದೇನು? ಟೆನ್ಷನ್. ಕೆಳಗಡೆ ಆಕ್ಟ್ ಆಗೋದೇನು? ವೇಟ್, ಗ್ರಾವಿಟೇಷನಲ್ ಫೋರ್ಸ್. ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ನಮ್ದೇನಿದೆ ಯಂಗ್ಸ್ ಮಾಡ್ಯುಲಸ್? ಫೋರ್ಸ್ ಇಂಟು ಲೆಂತ್ divided by area into elongation. That is a change in length. Yes, sir. Force can be replaced by what? Tension. So Young's modulus is tension, length, A, and what? Delta L. All are same material. Material is what? Same, because wire is what? Same. Therefore what? For all the three cases, Y is what? Same. What is same? Area is the same. Yes, sir. Yes or no? Y same, area same, okay. Initial length same. L is also what? Same. For all the cases, this case and this case, your initial length is what? Same. So Y same, L same, A same. Then therefore T is proportional to delta L. Very good. Yes, sir. Y constant same ಅಂದ್ರೆ ಇಲ್ಲೂ Y same ಇದೆ, ಇಲ್ಲೂ Y same ಇದೆ. ಇಲ್ಲೂ ಕ್ರಾಸ್ ಸೆಕ್ಷನಲ್ ಏರಿಯಾ, ಇಲ್ಲೂ ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್ ಇದೆ. ಇದಕ್ಕೂ ಎರಡು ಕೇಸ್ಗೆ ಇನಿಷಿಯಲ್ ಲೆಂತ್ ಏನಿದೆ? ಸೇಮ್. ಸೊ ಕ್ಯಾನ್ಸಲ್ ಆಗುತ್ತೆ ಹೆಂಗೋ ರೇಷಿಯೋ ತಗೊಂಡ್ರೆ. ಸೊ T is proportional to L, delta L. Therefore T is proportional to what? Delta L. Delta L ಅಂದ್ರೆ ಏನು? ಫೈನಲ್ ಲೆಂತ್ ಮೈನಸ್ ವಾಟ್? ಇನಿಷಿಯಲ್ ಲೆಂತ್. ಫೈನಲ್ ಲೆಂತ್ ಮೈನಸ್ ವಾಟ್? Initial length. For T1, what is the final length? L1. Initial length L. Of course, yes or no? For T1, final length is what? L1. ಇದು ಲೋಡ್ ಹಾಕಿದ ಮೇಲೆ ಬಂದಿರೋ ಲೆಂತ್ ಇದು. ಇದು ಲೋಡ್ ಹಾಕಿದ ಮೇಲೆ ಬಂದಿರೋ ನ್ಯೂ ಲೆಂತ್. For T2, what is the final? L2. Initial L. ಅರ್ಥ ಆಗಿದೆ ನಿಮಗೆ? ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಮೇಲೆ ಮಾಡ್ತಾ ಇದ್ದೀನಿ. Y same, A same, L same, T is proportional to delta L. Delta L line ಬರಿತೀವಿ. Final length minus initial length change. Final is L1, initial is L, final is L2, initial is what? L. Now cross multiply. T1, L2 ಬರೀಬೇಕು ಏನೊಂದು, ಯಾಕಂದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ಅದ್ಭುತ ಅಮೋಘ. T2 L1 minus L. Cross multiply. T1 L2 minus T1 L. T2 L1 minus T2 L. Okay. ಯಾವುದನ್ನು ಯಾವ ಕಡೆ ಆದ್ರೂ ಕಳಿಸಿ. Let me take this one this side. T2 L minus ಈ ಕಡೆ ಬಂದ್ರೆ ಏನಾಗುತ್ತೆ? ಪಾಸಿಟಿವ್ minus T1 L. This is a T2 L1. ಇದು ಈ ಕಡೆ ಬಂದ್ರೆ minus T1 L2. So okay ಅಲ್ವಾ? ಅರ್ಥ ಆಗಿದೆಯಾ? ಎರೇಸ್ ಮಾಡಲಲ್ವಾ? So next. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನಿಮ್ಗೆ ಲೆಂದಿ ಕ್ವಶನ್ಸ್ ಇರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಓಕೆ. ಸೊ T2 L, T1 L, that is a T2 L1 minus T1 L2. L ಆಚೆ ತೆಗೆದ್ರೆ T2 minus T1. So T2 L1 minus T1 L2. L is equal to T2 L1 minus T1 L2 divided by N. T2 minus T1. This is the expression for actual length. So ಇದನ್ನ ಇಂಟರ್ಚೇಂಜ್ ಮಾಡಬಹುದು, ಏನು ತೊಂದರೆ ಇಲ್ಲ. You can also write it as what? T1 L2 minus T2 L1 divided by what? T1 minus T2. ಯಾವಾಗ ಬರ್ಕೊಳ್ಳಿ ಅಂದ್ರೆ ಇದನ್ನ T1 is greater than. ಇದು ಯಾವಾಗ ಯೂಸ್ ಬರುತ್ತೆ? T2 is. However ನೀವು ಅಪ್ಲೈ ಮಾಡಿದ್ರು ಏನು ಬಹಳ ಕೆಟ್ಟದ್ದಾಗೋದಿಲ್ಲ. ಮೇಲೇನು ಮೈನಸ್ ಬರುತ್ತೆ, ಕೆಳಗಡೆನು ಮೈನಸ್ ಬರುತ್ತೆ. ಮೈನಸ್ ಅಂಡ್ ಮೈನಸ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬರುತ್ತೆ? ಸೇಮ್ ಬರುತ್ತೆ. ಅರ್ಥ ಆಯ್ತಾ? ಥರ್ಡ್ ಒನ್. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಉಳಿದಿದೆ ನೋಡ್ತೀನಿ. ಓಕೆ, let us go to next application. So elongation of the wire under its own weight. ಏನಪ್ಪಾ? elongation of the wire under its own weight. ಅಂದ್ರೆ ಈಗ ಒಂದು ರಿಜಿಡ್ ಸಪೋರ್ಟ್ ಗೆ ಒಂದು ವೈರ್ ನ ನಾನು ಹ್ಯಾಂಗ್ ಮಾಡ್ತೀನಿ ಅನ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. elongation of wire
under its own weight. Under its what? Own weight. Elongation of wire under its own weight. So ಒಂದು support, rigid support ಗೆ I am connecting a what? Wire. Okay. ಇದಕ್ಕೆ ಎಕ್ಸ್ಟ್ರಾ ವೇಟ್ ಏನು ಆಗ್ತಾ ಇಲ್ಲ. ಹಿಂಗೆ ಮತ್ತೆ ಮಾಸ್ ಹಾಕಿ ಹಿಂಗೆ ಒಂದು ವೇಟ್ಸ್ ಹಾಕಿ ಬಿಡ್ತಾ ಇಲ್ಲ, ಸ್ಟ್ರೆಚ್ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಏನ್ ಹೇಳ್ತಾ ಇದ್ದಾನೆ ಅವನು? ಅಂಡರ್ ಇಟ್ಸ್ ಓನ್ ವೇಟ್. ಅದ್ರದ್ದು ವೇಟ್ ಮಾತ್ರ ಡ್ಯೂ ಟು ಇಟ್ಸ್ ಓನ್ ವೇಟ್ ಇಟ್ ಹ್ಯಾಸ್ ಟು ವಾಟ್? ಕಮ್ ಟು ವಾಟ್? ನ್ಯೂ ಪೊಸಿಷನ್. ಕಮ್ ಟು ವಾಟ್? ನ್ಯೂ ಪೊಸಿಷನ್. ಅದ್ರ ವೇಟ್, ಓನ್ ವೇಟ್ ಇಂದ ಏನಾಗುತ್ತೆ? ಅದು ಈ ಪೊಸಿಷನ್ ಅಲ್ಲಿ ಇರೋದು ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಅರ್ಥ ಆಗ್ತಾ ಇದೆ? ಅಂಡರ್ ಇಟ್ಸ್ ಓನ್ ವೇಟ್. ಅಂಡರ್ ಇಟ್ಸ್ ಓನ್ ವೇಟ್ ಈ ಪೊಸಿಷನ್ ಇರೋದು ಇಲ್ಲಿಗೆ ಬರುತ್ತೆ. ಅಂದ್ರೆ ನಿಮ್ಮ ವೇಟ್ ಎಲ್ಲಿ ಆಕ್ಟ್ ಆಗುತ್ತೆ ಅದರ ಮೇಲೆ ನಿಮ್ದು ಲೆಂತ್ ಸಿಗುತ್ತೆ. ಜನರಲಿ ಏನ್ ಬರೀತೀರ ಫಾರ್ಮುಲಾ? ಎಲಾಂಗೇಶನ್ ಈಸ್ ಈಕ್ವಲ್ ಟು ವಾಟ್? ವೈ ಎಲ್. ಈ ಜಾಗದಲ್ಲಿ ಏನಿರುತ್ತೆ? ಸಾರಿ, ಎಫ್ ಎಲ್ ಏರಿಯಾ ಇಂಟು ವಾಟ್? ವೈ. ಈಗ ನನಗೆ ಬೇಕಾಗಿರೋದೇನು? ಫೋರ್ಸ್. ಫೋರ್ಸ್ ಯಾವ್ದು ಆಕ್ಟ್ ಆಗ್ತಾ ಇದೆ? ವೇಟ್. ವೇಟ್ ಈ ವೈರ್ದು ಇಲ್ಲಿ ಆಕ್ಟ್ ಆಗುತ್ತಾ? ಸೆಂಟರ್ಗೆ ಆಕ್ಟ್ ಆಗುತ್ತಾ? ಈ ತುದಿಗೆ ಆಕ್ಟ್ ಆಗುತ್ತಾ? ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ರಾಡ್ ನ ಹಿಂಗೆ ಹಿಡ್ಕೊಂಡಿದ್ದೀನಿ ಅನ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಸೇಮ್ ಕಾನ್ಸೆಪ್ಟ. ಇದ್ರದ್ದೊಂದು ವೇಟ್ ಕೆಳಗಡೆ ಬೀಳ್ತಾ ಇದೆ. ಈ ವೇಟ್ ಎಕ್ಸಾಕ್ಟ್ ಆಗಿ ಇಲ್ಲಿ ಆಕ್ಟ್ ಆಗತ್ತಾ? ಇಲ್ಲಿ ಆಕ್ಟ್ ಆಗುತ್ತಾ? ಸೆಂಟರ್ಗೆ ಆಕ್ಟ್ ಆಗುತ್ತಾ? ಅದಕ್ಕೆ ನಿಮಗೆ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಂಟರ್ ಆಫ್ ಮಾಸ್. ಎಲ್ಲಿ ಆಕ್ಟ್ ಆಗುತ್ತೆ? ಈ ಟೋಟಲ್ ಬಾಡಿ ವೇಟ್ ಎಲ್ಲಿ ಆಕ್ಟ್ ಆಗ್ತಾ ಇರುತ್ತೆ? ಸೆಂಟರ್ ಅಲ್ಲಿ ಆಕ್ಟ್ ಆಗ್ತಾ ಇರುತ್ತೆ. ಎಲ್ಲ ಎಂ ಜಿ ಎಲ್ಲಿ ಆಕ್ಟ್ ಆಗುತ್ತೆ? ಸೆಂಟರ್ ಅಲ್ಲಿ. ಇಲ್ಲಿ ಆಕ್ಟ್ ಆಗ್ತಾ ಇರುತ್ತೆ ನಿಮಗೆ ಎಂ ಜಿ. ವೇರ್ ಎಂ ಇಸ್ ದ ಮಾಸ್ ಆಫ್ ದ ರಾಡ್. ಇದು ಬಂದಿರೋದೇನಿದೆ? ಎಲಾಂಗೇಶನ್. ಜಾಸ್ತಿ ತಗೊಳ್ಳೋದು ಬೇಡ. ಸೊ ಇಲ್ಲಿದೆ ಅಲ್ವಾ? ಸ್ವಲ್ಪ ಎಲಾಂಗೇಟ್ ಆಗುತ್ತೆ. ಏನಾಗುತ್ತೆ? ಸ್ವಲ್ಪ ಎಲಾಂಗೇಟ್. ದಿಸ್ ಇಸ್ ವಾಟ್? ಈ ಕಡೆ ಬರ್ಕೊಳ್ಳ. ಈ ಇಸ್ ದ ವಾಟ್? ಎಲಾಂಗೇಶನ್. ಇಲ್ಲಿರೋದು ಇಲ್ಲಿಗೆ ಬಂತು. ಏನಕ್ಕೆ ಬಂತದು? ಡ್ಯೂ ಟು ಇಟ್ಸ್ ಓನ್ ವೇಟ್. ವೇಟ್ ಅಂದ್ರೆ ಏನು? ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಜಿ ಆರ್ ದ ಫೋರ್ಸ್. ಈ ಫೋರ್ಸ್ ಎಲ್ಲಿ ಆಕ್ಟ್ ಆಗ್ತಾ ಇರುತ್ತೆ? ಸೆಂಟರ್ ಆಫ್ ದ ಬಾಡಿ. ಎಲ್ಲಿ? ಸೆಂಟರ್ ಆಫ್ ದ ಬಾಡಿ. ಸಿನ್ಸ್ ಇಟ್ಸ್ ವೇಟ್ ಆಕ್ಟ್ಸ್ ಅಟ್ ದ ಎಲ್ಲಿ? ಸೆಂಟರ್ ಅಲ್ಲಿ. ನೆನ್ಪಿಟ್ಕೋಬೇಕು ಇದನ್ನ. ನಿಮಗೆ ಸರ್ಕ್ಯುಲರ್ ಮೋಷನ್, ಸೆಂಟರ್ ಆಫ್ ಮಾಸ್ ಕಾನ್ಸೆಪ್ಟ್ ಬಂದಾಗ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಆಗಿ ಎಲ್ಲಿ ಆಕ್ಟ್ ಆಗುತ್ತೆ ಅಂತ ತಿಳ್ಕೋಬೇಕು. ನಿಮ್ಗೆ ಒಂದು ರಿಜಿಡ್ ಬಾಡಿನ ಹ್ಯಾಂಗ್ ಮಾಡಿದ್ರೆ ಎಂಟೈರ್ ಬಾಡಿ ವೇಟ್ ಯಾವ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಾ ಇರುತ್ತೆ? ಸೆಂಟರ್ ಆಫ್ ದ ವೈರ್ ಅಲ್ಲಿ ಎಂ ಜಿ ಅಲ್ಲಿ ಆಕ್ಟ್ ಆಗ್ತಾ ಇರುತ್ತೆ. ಸೊ ಟೋಟಲ್ ಲೆಂತ್ ಏನು? ಎಲ್ ಅಲ್ವಾ? ಟೋಟಲ್ ಲೆಂತ್ ಏನು? ಎಲ್. ಕರೆಕ್ಟಾ? ನಾವ್ ಎಲ್ಲಿಂದ ತಗೋಬೇಕು ಲೆಂತ್? ಎಲ್ಲಿ ಫೋರ್ಸ್ ಆಕ್ಟ್ ಆಗುತ್ತೆ ಅದ್ರ ಮೇಲ್ಗಡೆಯಿಂದ ತಗೋಬೇಕು. ಟೋಟಲ್ ಲೆಂತ್ ಏನು? ಎಲ್. ಸೊ ಫೋರ್ಸ್ ಎಲ್ಲಿಂದ ಆಕ್ಟ್ ಆಗ್ತಾ ಇದೆ? ಸೆಂಟರ್ ಇಂದ. ಸೊ ಒಂದು ರಿಜಿಡ್ ಬಾಡಿಯಿಂದ ಫೋರ್ಸ್ ಆಕ್ಟ್ ಆಗೋ ಡಿಸ್ಟೆನ್ಸ್ ಏನು? L by 2. L by 2. So this L will be changed as what? L by 2. ಜನರಲಿ ಬೇರೆ ಕೇಸ್ ಇದ್ರೆ ಏನ್ ಮಾಡ್ತಿದ್ರಪ್ಪ? ಹಿಂಗೊಂದು ಲೆಂತ್ ವೈರ್ ತಗೊಂತಿದ್ರಿ, ಇಲ್ಲಿಗೊಂದು ಫೋರ್ಸ್ ಆಕ್ಟ್ ಆಗ್ತಾ ಇತ್ತಲ್ಲ, ಮಾಸ್. ಸೊ ಎಲ್ಲಿ ಫೋರ್ಸ್ ಮತ್ತೆ ಈ ರಿಜಿಡ್ ಸಪೋರ್ಟ್ ಇದೆ ಎಲ್ ಅಂತ ತಗೊಂತಾ ಇದ್ರಿ. ಅರ್ಥ ಆಯ್ತಾ? ಬಟ್ ಈ ಕೇಸ್ ಅಲ್ಲಿ ನಿಮ್ ಫೋರ್ಸ್ ಸೆಂಟರ್ ಇಂದ ಆಕ್ಟ್ ಆಗೋದ್ರಿಂದ ಲೆಂತ್ ಎಲ್ಲಿಂದ ಮೆಜರ್ ಬರ್ತೀವಿ? ಇಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಇಲ್ಲಿಗೆ ಏನ್ ಬರುತ್ತೆ? L by 2. Therefore E is equal to F. L becomes what? L by 2. So your area will be same. Cross sectional Young's modulus. ಅರ್ಥ ಆಯ್ತಾ? ಏನು ಚೇಂಜ್ ಆಗಲ್ಲ. ಅಂಡರ್ ಇಟ್ಸ್ ಓನ್ ವೇಟ್ ಇದ್ರೆ ಎಲ್ಲಿ ಆಕ್ಟ್ ಆಗುತ್ತೆ ನಿಮ್ಗೆ? ಸೆಂಟರ್ಗೆ ಎಂ ಜಿ ಆಕ್ಟ್ ಆಗೋದ್ರಿಂದ ಲೆಂತ್ ಮೆಜರ್ ಎಲ್ಲಿಂದ ಮಾಡ್ತೀವಿ? ರಿಜಿಡ್ ಸಪೋರ್ಟ್ ಟು ವೇರ್ ಇಟ್ ಈಸ್ ಆಕ್ಟಿಂಗ್, ವೇರ್ ದ ಫೋರ್ಸ್ ಈಸ್ ಆಕ್ಟಿಂಗ್ ಅಂಡ್ ದ ರಿಜಿಡ್ ಸಪೋರ್ಟ್ ನಡುವೆ ಇರೋ ಗ್ಯಾಪ್ ನ ನಾವೇನಂತ ತಗೊಂತೀವಿ? ಲೆಂತ್. ಅವಾಗ ಟೋಟಲ್ ಎಲ್ ಬರಲ್ಲ. ಏನ್ ಬರುತ್ತೆ? L by 2 ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಸೊ E is equal to ಏನಾಯ್ತು? F L A Y 2. ನೀಟಾಗಿ ಬರೆದ್ರೆ 1 by 2 F by A L by Y. This is the expression for what? Elongation. This is the expression for what? Elongation. In terms completely L ಅಲ್ಲೇ ಬೇಕಂದ್ರೆ, ಕಂಪ್ಲೀಟ್ಲಿ L ಅಲ್ಲೇ ಬರೆಯೋದಂದ್ರೆ ಹೆಂಗ್ ಬರಿತೀವಿ? ಮಲ್ಟಿಪ್ಲೈ ಎಂ ಜಿ ತಾನೆ. F is equal to ಏನು? ಎಂ ಜಿ ಏರಿಯಾ. ಸೊ ಮಲ್ಟಿಪ್ಲೈ ಲೆಂತ್
L by Y ಬರಿಬೋದಾ ಇಲ್ವಾ? So 1/2 mass, area into length, volume. Area into length is what? Volume. G, L into L, L square by what? Y. What is the mass by volume? Density. Therefore you can also write half rho. Mass by volume is density. Rho G, ಮತ್ತೆ rho G ಬಂತು ನೋಡು. L square by what? Y. Therefore ಏನ್ ಕೇಳ್ತಾರೆ ನಿಮಗೆ? Under its own weight. Rho constant for a given material, G constant, Y constant, then elongation is proportional to what? L square. Your elongation is proportional to what? L square. ಇದನ್ನ ಕಂಪ್ಲೀಟ್ ಆಗಿ ಮಾಡೋ ಇಂಟೆನ್ಷನ್ ಏನಂದ್ರೆ ಕೇಳ್ತಾನೆ wire is hanged under its own weight. How does the elongation is proportional to its length? L square, L cube, it does not depend on length. What is the correct option? L square. ಅರ್ಥ ಆಯ್ತಾ? ಬರೀ ಇಷ್ಟಕ್ಕೆ ಬರೆದಿಟ್ರೆ ಏನಾಗುತ್ತೆ? ಓನ್ಲಿ ಇಟ್ ಗಿವ್ಸ್ ವಾಟ್? L. ಇದ್ರೊಳಗಡೆನೂ ಒಂದು L ಇದೆ. ಅರ್ಥ ಆಗ್ತಾ ಇದೆ ನಿಮಗೆ? ಕಂಪ್ಲೀಟ್ ಆಗಿ E is proportional to what? L square. ಅರ್ಥ ಆಗಿದೆಯಾ? ಇದು ಸೆಂಟರ್ ಆಫ್ ಮಾಸ್ ಬಂದಾಗ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಕಲ್ತಿದ್ರೆ ಒಳ್ಳೆಯದು. ಓಕೆ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಓನ್ಲಿ ಒನ್ ಪಾಯಿಂಟ್ ದಟ್ ಇಸ್ ಲೆಫ್ಟ್. ಕಲ್ತಿದ್ರೆ ಆಲ್ರೆಡಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ಥರ್ಮಲ್ ಸ್ಟ್ರೆಸ್ ಅಂತ ಬರೋದು. ಥರ್ಮಲ್ ಸ್ಟ್ರೆಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಟಿಲ್ ಇನ್ನೊಂದ್ಸರಿ ಇಲ್ಲೂ ಇದೆ, ಪಟ್ 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 ಮಾಡ್ಬಿಡೋಣ. ಓಕೆ, ನಂಬರ್ 1 ಥರ್ಮಲ್ ಫೋರ್ಸ್. ಥರ್ಮಲ್ ಅಂದ್ರೆ ಏನು? ಡ್ಯೂ ಟು ಹೀಟ್. ಥರ್ಮಲ್ ಅಂದ್ರೆ ಏನು? ಡ್ಯೂ ಟು ಹೀಟ್ ಎನರ್ಜಿ. ಎಸ್ ಆರ್ ನೋ? ಥರ್ಮಲ್ ಫೋರ್ಸ್. ಸೊ ಥರ್ಮಲ್ ಫೋರ್ಸ್ ನ ಹೆಂಗ್ ಬರೀತೀವಿ ನಾವು? Y A alpha into delta T. ನೆನ್ಪಿಟ್ಕೋಬೇಕು. Y ಅಂದ್ರೆ ಏನು? ಯಂಗ್ಸ್ ಮಾಡ್ಯುಲಸ್. Y ಅಂದ್ರೆ ಏನಪ್ಪ? ಯಂಗ್ಸ್ ಮಾಡ್ಯುಲಸ್. A ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ. ಏನು? ಕ್ರಾಸ್ ಸೆಕ್ಷನಲ್ ಏರಿಯಾ. ಆಲ್ಫಾ ಇಸ್ ದ coefficient of linear expansion. Coefficient of linear expansion. Next, delta T is the change in the temperature. You know, change in temperature. Okay, or generally rise in temperature or fall in temperature. How do you rate thermal stress? How do you rate thermal stress? Thermal force by area. Yes or no? Thermal force. Force by area ತಾನೆ stress. If it is a thermal ಇದ್ರೆ ಏನು ಯೂಸ್ ಮಾಡ್ತೀರಾ? Thermal force by area. What is the thermal force? Y A alpha delta T by what? A ಎಲ್ಲೇ ಹೋದ್ರು stress yes. Stress S will not change. So S is equal to ಏನು ಬಂತು ನಿಮಗೆ? Y alpha into what? Delta T. So I can also write S by Y ಬರಿಬೋದಲ್ವಾ? What is the S by Y? Alpha into what? Delta T. We also know that ಎಲ್ಲಿಂದ thermal properties of matter ಇಂದ ಏನು ಗೊತ್ತು ನಮಗೆ? Delta L by L ಏನು? Alpha into delta T. Delta L by L is equal to ಏನು? Alpha into delta T. Comparing these two equation ಏನು ಬರಿಬೋದು? Delta L by L is equal to what? S by Y. ಇದನ್ನೇ ಬರ್ದಿದ್ವಿ, ನೆನಪಿದ್ಯಾ? ಥರ್ಮಲ್ ಪ್ರಾಪರ್ಟೀಸ್ ಅಲ್ಲಿ ಇದನ್ನೇ ಬರ್ದಿದ್ದೆ ನಾನು. ಡೆಲ್ಟಾ ಎಲ್ ಬೈ ಎಲ್ ಸ್ಟ್ರೈನ್. ಥರ್ಮಲ್ ಸ್ಟ್ರೈನ್ ಇಸ್ ಈಕ್ವಲ್ ಟು ಏನು? ಥರ್ಮಲ್ ಸ್ಟ್ರೆಸ್ ಬೈ ಯಂಗ್ಸ್ ಮಾಡ್ಯುಲಸ್. ಆಲ್ಸೋ ಯಂಗ್ಸ್ ಮಾಡ್ಯುಲಸ್ ಆಲ್ಸೋ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಥರ್ಮಲ್ ಸ್ಟ್ರೆಸ್ ಬೈ ಥರ್ಮಲ್ ಸ್ಟ್ರೈನ್. ಅಂದ್ರೆ ಏನಂದ್ರೆ ನಿಮ್ಗೆ ಎರಡು ಸಪೋರ್ಟ್ ನಡುವೆ, ಎರಡು ರಿಜಿಡ್ ಸಪೋರ್ಟ್ ನಡುವೆ ಒಂದು ಮೆಟಾಲಿಕ್ ರಾಡ್ ನ ಇಟ್ಬಿಟ್ಟು, ಸಪೋಸ್ ಇಫ್ ಐ ಹೀಟ್ ಇಟ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್. ಸೊ ಆಗ ಪ್ರೆಷರ್ ಆಕ್ಟ್ ಆಗುತ್ತಾ? ಫೋರ್ಸ್ ಆಕ್ಟ್ ಆಗುತ್ತೆ ತಾನೆ? ಎರಡು ಸಪೋರ್ಟ್ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗುತ್ತೆ? ಥರ್ಮಲ್ ಫೋರ್ಸ್. ಕ್ರಾಸ್ ಸೆಕ್ಷನ್ ಏರಿಯಾ ಇಸ್ ಸೇಮ್. ಫಾರ್ ಎಕ್ಸಾಂಪಲ್ ರಿಜಿಡ್ ಸಪೋರ್ಟ್ ಇಡಿ ಎರಡು ಹೀಟ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ? ಎಕ್ಸ್ಪಾನ್ಷನ್ ಆಗುತ್ತೆ. ಡ್ಯೂ ಟು ಹೀಟ್ ಎನರ್ಜಿ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆದಾಗ ಇದು ಒತ್ತುತ್ತೆ. ಯಾವ್ದನ್ನ? ಸಪೋರ್ಟ್ ನ. ಯಾವ ಫೋರ್ಸ್ ಆಕ್ಟ್ ಆಗುತ್ತೆ? ಥರ್ಮಲ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಈ ತರ ಎರಡು ಕಡೆ ಥರ್ಮಲ್ ಫೋರ್ಸ್ ವಿಲ್ ಆಕ್ಟ್ ಆನ್ ಬೋತ್ ಸೈಡ್. ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿರುತ್ತೆ? ಸೇಮ್ ಇರುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನು ಕಲಿತ್ರಿ? ಎಲ್ಲಿಂದ ಸ್ಟಾರ್ಟ್ ಆಯ್ತು? ಹುಕ್ಸ್ ಲಾ,
ದೆನ್ ಗ್ರಾಫ್ ಒಂದು ಸ್ಟ್ರೇಟ್ ಲೈನ್ ಫಾರ್ ಆಲ್ ಆಬ್ಜೆಕ್ಟ್, ಎಲಾಸ್ಟೋಮರ್ಸ್ ಪ್ಯಾರಾಬೋಲಾ ಕರ್ವ್ ಬರುತ್ತೆ ಈ ತರ. ಓಕೆ, ಅದಾದ್ಮೇಲೆ ಏನ್ ಕಲಿತ್ರಿ ಎಲೆಕ್ಟ್ರಿಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಇದೆ ಅಂತ, ಇಂಪ್ಯೂರಿಟೀಸ್, ನೆಕ್ಸ್ಟ್ ನೇಚರ್ ಆಫ್ ದ ಮಟೀರಿಯಲ್, ದೆನ್ ಟೆಂಪರೇಚರ್. E is always E is inversely proportional to what? Temperature. For a stress and strain ಆಗುತ್ತೆ, theta is inversely proportional to ಏನು temperature. For a strain and stress, theta is directly proportional to temperature. ಅದಾದ್ಮೇಲೆ ಏನ್ ಕಲಿತೀರಿ ನೀವು ಯಂಗ್ಸ್ ಮಾಡ್ಯುಲಸ್, y is equal to ಏನು FL, ಏನು FL by A into delta L. delta L ನ ಏನು ಬರಿತೀವಿ elongation E. ಸೊ ಅದೇ E ಈ ಕಡೆ ಬಂದ್ರೆ ಏನಾಗುತ್ತೆ FL by y into A ಏನಾಗುತ್ತೆ FL by A into y ಆದ್ರೂ ಬರ್ಕೊಳ್ಳಿ, y into A ಆದ್ರೂ ಬರೀಬಹುದು. ಅದ್ರ ಮೇಲೆ ಏನ್ ಮಾಡಿದ್ವಿ ನಾವು ಅಪ್ಲಿಕೇಶನ್ ಮಾಡಿದ್ವಿ. ಎಷ್ಟು ಮಾಡಿದ್ವಿ 5 ಅಪ್ಲಿಕೇಶನ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, ಇನ್ನೊಂದು 10 ಅಪ್ಲಿಕೇಶನ್ಸ್ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ತರ ಆಗುತ್ತೆ ಅಂತ ಅದೇ ಬೇಸ್ ಮೇಲೆ ನಿಮಗೆ ಕ್ವಶನ್ ಕೇಳ್ತೇನೆ. ಓನ್ಲಿ ನಂಬರ್ಸ್ ಆರ್ ಚೇಂಜ್. ಓಕೆನಾ? ಸೊ ಅರ್ಥ ಆಗಿದೆ ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇದ್ರೆ ಫೋನ್ ಮಾಡಿ ಕೇಳಿ. ಬಾಯ್ ಬಾಯ್.